Freedom Refined Sunflower Oil, Suvarna Pakashale, powered by Biryani's Biryani Noodle with a chicken biryani taste. Yes sir, ನಾವು ಕೊಟ್ಟಂತ ಒಗಟನ್ನ ಬಿಡಿಸಿ ಇವತ್ತು ನಮ್ಮ ಪಾಕಶಾಲೆಯಲ್ಲಿ ಒಂದು ಡೆಲಿಕಸಿ ಮಾಡ್ತೀನಿ ಅಂತ ಭೂಮಿಕಾ ಅವರು ಬಂದಿದ್ದಾರೆ. ಬನ್ನಿ ಅವನ್ನ ವೆಲ್ಕಮ್ ಮಾಡೋಣ. ಹಾಯ್ ಭೂಮಿಕಾ. Hello. Welcome to the show. Thank you. How are you? I'm fine. Okay. ಮತ್ತೆ ಏನ್ ಡಿಶ್ ಮಾಡ್ತಾ ಇದ್ದೀರಾ? ಇವತ್ತು ಚಾಕ್ಲೇಟ್ ಪಾರ್ಫೇಟ್ ಮಾಡ್ತಾ ಇದ್ದೀನಿ. ಚಾಕ್ಲೇಟ್ ಪಾರ್ಫೇಟ್. ಪಾರ್ಫೇಟ್. ಓಕೆ. ಎಲ್ಲಿ ಕಲ್ತಿದ್ದು? ಇದು ಲೈಕ್ ಸುಮ್ಮನೆ ಇಂಟರ್ನೆಟ್ ಅಲ್ಲಿ ಬ್ರೌಸ್ ಮಾಡುವಾಗ ನಂಗೆ ಒಂದು ಚೆನ್ನಾಗಿರೋ ಡಿಶ್ ಸಿಕ್ತು ವಿಚ್ ಇಸ್ ವೆರಿ ಡಿಲಿಷಿಯಸ್. ಸೊ ನಾನು ಮಾಡ್ತಾ ಇದ್ದೀನಿ. ಓಕೆ. ಪಾಕಶಾಲೆ ನೋಡ್ತಾ ಇರ್ತೀರಾ? ಹಾ, ದಿನ ನೋಡ್ತೀವಿ. ಹೌದಾ? ಏನ್ ಇಷ್ಟ ಆಗುತ್ತೆ ನಿಮ್ಗೆ? ಅದರಲ್ಲಿ ನೀವು ಕೊಡೋ ಒಗ್ಗಟ್ಟುಗಳು ನಂಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಶೆಫ್ ನವೀನ್ ಅವ್ರು ಮಾಡೋ ಡಿಶಸ್ ಇಷ್ಟ ಆಗುತ್ತೆ. ಅವ್ರು ಮಾಡೋ ಡೆಕೋರೇಷನ್ ಇಷ್ಟ ಆಗುತ್ತೆ. ಹೀಗೆ ಹೇಳಿ ಅಂತ ನವೀನ್ ಹೇಳ್ಕೊಟ್ರಾ? ಇಲ್ಲ, ಹೇಳ್ಕೊಟ್ಟಿರ್ತಾರೆ. ಇಲ್ಲ ಇಲ್ಲ, ಅವ್ರು ಹೇಳ್ಕೊಟ್ಟಿಲ್ಲ. ಓಕೆ, ನೈಸ್. ಸೊ ಏನು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡಿ. ಐಸಿಂಗ್ ಶುಗರ್, ಆಮೇಲೆ ಇದು ಫ್ರೆಶ್ ಕ್ರೀಮ್, ಆಮೇಲೆ ಡೆಕೋರೇಷನ್ಗೆ ಸ್ಟ್ರಾ ತರ ಗಾನ್ ಮ್ಯಾಡ್ ಸ್ಟಿಕ್, ಆಮೇಲೆ ಇದು ಸ್ಟ್ರಾಬೆರಿ ಸಿರಪ್, ಚಾಕ್ಲೇಟ್ ಇದು ಕೇಕ್ ಅಂಡ್ ಇದು ಚಾಕ್ಲೇಟ್ ಇಂದ ಮಾಡಿರೋಂತ ಚಾಕ್ಲೇಟ್ ಸಿರಪ್ ಮತ್ತೆ ಬ್ರೆಡ್ ನ ಮಿಕ್ಸ್ ಮಾಡಿರೋಂತ ಒಂದು ಮಿಕ್ಸ್. ಆಮೇಲೆ ಇದು ಪುದೀನಾ, ದೆನ್ ಆಫ್ಟರ್ವರ್ಡ್ಸ್ ಇದು ಚೆರಿ, ಆಮೇಲೆ ಚಾಕೋ ಚಿಪ್ಸ್, ಆಮೇಲೆ ಇದು ಚಾಕ್ಲೇಟ್ ಸಿರಪ್. ಓಕೆ, ಸೊ ಶುರು ಮಾಡೋಣ. ಓಕೆ, ಈಗ ಫಸ್ಟ್ ಏನ್ ಮಾಡ್ತೀರಾ? ಸೊ ನಮ್ಗೆ ಒಂದು ಸರ್ವಿಂಗ್ ಬೌಲ್ ಬೇಕು. ಓಕೆ, ನಮ್ಗೆ ಇದು ಫ್ರೆಶ್ ಕ್ರೀಮ್ ಕೊಡಿ. ಸೊ ಫುಲ್ 1 ಕಪ್ ಫ್ರೆಶ್ ಕ್ರೀಮ್ ನ ಹಾಕ್ಬೇಕು. ಓಕೆ, ಅದಕ್ಕೆ ಐಸಿಂಗ್ ಶುಗರ್ ಕೊಡಿ. ಐಸಿಂಗ್ ಶುಗರ್ 2 to 3 ಸ್ಪೂನ್ಸ್ ಹಾಕಿದ್ರು ಸಾಕು. ಓಕೆ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೇಸ್ಟ್ ಬರ್ಬೇಕು ಅಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಸ್ವೀಟ್ಸ್ ತುಂಬಾ ಇಷ್ಟನಾ? ಇಷ್ಟ. ಓಕೆ, ಮಾಡ್ತಾ ಇರ್ತೀನಿ ಮನೇಲಿ. ಲೈಕ್ ಅಮ್ಮ ಫೈರ್ ಎಲ್ಲ ಮಾಡಕ್ ಬಿಡಲ್ಲ. ಓಕೆ, ಬರೀ ಇದು ಜ್ಯೂಸ್ ಮಜ್ಜಿಗೆ ಅದೆಲ್ಲ ಮಾಡಕ್ ಬಿಡ್ತಾರೆ, ಈ ತರ ಡಿಶಸ್ ಮಾಡಕ್ ಬಿಡ್ತಾರೆ. ಸೊ ಮಾಡ್ತಾ ಇರ್ತೀನಿ. ಏನಾದ್ರೂ ಮಿಕ್ಸಿ ಜಾರಲ್ಲಿ ಮಾಡು ಅಂದ್ರೆ ಮಾಡ್ತಾ ಇರ್ತೀನಿ. ಒಂದ್ ಸ್ವಲ್ಪ ಭಯ ಇರುತ್ತೆ, ಬಟ್ ಮಾಡ್ತೀನಿ. ಓಕೆ, ಡೆಸರ್ಟ್ಸ್ ಅಲ್ಲಿ ಏನ್ ಇಷ್ಟ ಆಗುತ್ತೆ? ಡೆಸರ್ಟ್ಸ್ ಅಂದ್ರೆ ಚಾಕ್ಲೇಟ್ ಡೆಸರ್ಟ್ಸ್ ಇಷ್ಟ, ಅಂದ್ರೆ ಈ ತರ ಚಾಕ್ಲೇಟ್. ಸೊ ಮಾಡ್ತೀನಿ ಮನೆ. ಓಕೆ, ಹೊಸ ಹೊಸ ಡಿಶಸ್ ಟ್ರೈ ಮಾಡ್ತಾ ಇರ್ತೀರಾ? ಓಕೆ, ಸೊ ಇದು ರೆಡಿ ಆಗಿದೆ. ಓಕೆ, ಸೊ ನಂಗೊಂದು ಇದು ಸರ್ವಿಂಗ್ ಕಪ್ ಬೇಕು. ಸೊ ಡೈರೆಕ್ಟ್ ಆಗಿ ಸರ್ವಿಂಗ್ ಗ್ಲಾಸ್ ಎಲ್ಲ ಇದು ಮಾಡ್ಬಿಟ್ಟು ಇದು ಅದು ಕೇಕ್ ಕೊಡಿ. ಓಕೆ, ಸೊ ನಾವು ಫಸ್ಟ್ ಬೇಸಿಗೆ ಇದು ಕೇಕ್ ಹಾಕೋಬೇಕು. ಚಾಕ್ಲೇಟ್ ಸಿರಪ್, ಇದು ಚಾಕ್ಲೇಟ್ ಮಿಕ್ಸ್ ಕೊಡಿ. ಚಾಕ್ಲೇಟ್ ಸಿರಪ್ ಮತ್ತೆ ಬ್ರೆಡ್ ನ ಮಿಕ್ಸ್ ಮಾಡಿರೋದಲ್ಲ? ಯಾವ ಕ್ಲಾಸ್ ನೀವು? ಈಗ 8th ಪಾಸ್ ಆಗಿ 9th. ವಾವ್, ಹೇಗಿತ್ತು ಪರ್ಸೆಂಟೇಜ್? ಚೆನ್ನಾಗಿತ್ತು. ಒಂದ್ ಸ್ವಲ್ಪ ಇತ್ತು, ಭಯ ಇತ್ತು ಎಷ್ಟು ಬರುತ್ತೆ ಅಂತ. ಟಫ್ ಇತ್ತಾ? ಟಫ್ ಇತ್ತು. ಮನೇಲಿ ಯಾರು ಸ್ಟ್ರಿಕ್ಟ್, ಅಪ್ಪನ ಅಮ್ಮನ? ಅಮ್ಮ ಒಂದ್ ಸ್ವಲ್ಪ, ಇಬ್ರು ಪ್ರೀತಿ ಮಾಡ್ತಾರೆ, ಹಂಗೇನಿಲ್ಲ. ಸ್ಟ್ರಿಕ್ಟ್ ಕೇಳಿದ್ ನಾನು, ಪ್ರೀತಿ ಅಲ್ಲ. ಸ್ಟ್ರಿಕ್ಟ್ ಅಂದ್ರೆ ಅಮ್ಮ ಒಂದ್ ಸ್ವಲ್ಪ ಸ್ಟ್ರಿಕ್ಟ್. ಓಕೆ, ಅಪ್ಪ ತುಂಬಾ ಫ್ರೆಂಡ್ಲಿ. ಸೊ ನಾವೀಗ ಮಿಕ್ಸ್ ನ ಹಾಕ್ಬೇಕು. ಸೊ ಈಗ ನೀವು ಬೇಕು ಅಂದ್ರೆ ಚಾಕ್ಲೇಟ್ ಸಿರಪ್ ಕೊಡಿ ಒಂಚೂರು. ಓಕೆ, ಬೇಕು ಅಂದ್ರೆ ನೀವು ಚಾಕ್ಲೇಟ್ ಸಿರಪ್ಗೆ ಒಂಚೂರು ನಟ್ಸ್ ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೆ ಹಾಕಿದ್ರೆ ಕ್ರಂಚಿನೆಸ್ ಬರುತ್ತೆ. ಓಕೆ, ಓಕೆ, ಸ್ಪೂನ್ ಕೊಡಿ. ಸೊ ಈಗ ಇನ್ನೊಂದು ಕೇಕ್ ಹಾಕೋಣ. ಓಕೆ, ಲಾಸ್ಟ್ ಲೇಯರ್. ಅಗೈನ್ ಮತ್ತೆ ಅದು ಚಾಕ್ಲೇಟ್ ಮತ್ತೆ ಬ್ರೆಡ್ ಮಿಕ್ಸ್ ಅಲ್ಲ, ಮಿಕ್ಸ್ಚರ್. ಸಮ್ಮರ್ ಹಾಲಿಡೇಸ್ ಹೇಗಿದೆ ನಿಮ್ದು? ಚೆನ್ನಾಗಿದೆ. ಹೆಂಗ್ ಸ್ಪೆಂಡ್ ಮಾಡ್ತಾ ಇದ್ದೀರಾ?
ಏನು ಇಲ್ಲ, ಮನೇಲಿ ಇರ್ತೀನಿ, ಕೆಳಗಡೆ ಹೋಗಿ ಆಟ ಆಡೋದು, ಓಕೆ. ಆಮೇಲೆ ಪೇಂಟಿಂಗ್ ಡ್ರಾಯಿಂಗ್ಸ್ ಮಾಡ್ತೀನಿ. ಪೇಂಟಿಂಗ್ಸ್ ಇಷ್ಟನಾ? ಆಮೇಲೆ ಡಾನ್ಸ್ ಮಾಡ್ತೀನಿ, ಸೆಮಿ ಕ್ಲಾಸಿಕಲ್. ಓಕೆ. ಮಾಡ್ತಾ ಇರ್ತೀನಿ. ಯಾರ ಹತ್ರ ಕಲಿತಾ ಇದ್ದೀರಾ? ಇಲ್ಲ, ಮನೇಲೆ ಮನೇಲೇನಾ? ನಂಗೆ ಏನೇನ್ ಸ್ಟೆಪ್ಸ್ ಬರುತ್ತೋ ಮಾಡ್ತಾ ಇರೋದು. ಸೊ ಇಲ್ಲ ಅಂದ್ರೆ ಇದು ಪರ್ಫೆಕ್ಟ್ ಆಗಿ ಕಲಿಬೇಕು ಅಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡ್ತೀನಿ. ಅದೊಂಥರ ಹುಚ್ಚು. ಒಬ್ಳೆ ಯಾರು ಬಂದ್ರು ನಾನು ರೂಮಲ್ಲಿ ಬಿಡಲ್ಲ, ನಾನು ಒಬ್ಳೆ ಮಾಡ್ಬೇಕು. ಹೌದಾ? ಏನ್ ಆಂಬಿಷನ್ಸ್ ನಿಮ್ದು? ಏನಾಗ್ಬೇಕು ಅಂತ? ಅಂದ್ರೆ ಲೈಕ್ ಈವೆಂಟ್ ಪ್ಲಾನರ್ ಆಗ್ಬೇಕು ಅಂತ. ಓಕೆ. ಯಾಕೆ ಅದನ್ನ ಚೂಸ್ ಮಾಡ್ಕೊಂಡ್ರಿ? ಏನಕ್ಕಂದ್ರೆ ನಂಗೆ ಆರ್ಟಿಸ್ಟಿಕ್ ಆ ಫೀಲ್ಡ್ ಇಷ್ಟ. ಸೊ ಕ್ರಿಯೇಟಿವ್ ಫೀಲ್ಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಕಲರ್ ಕಾಂಬಿನೇಷನ್ಸ್ ಹುಚ್ಚು ತುಂಬಾ. ಈ ಕಲರ್ ತಗೊಂಡ್ರೆ ಇದು ಚೆನ್ನಾಗಿದೆ ತಗೊಳ್ಳಿ, ಕಾಂಟ್ರಾಸ್ಟ್ ಚೆನ್ನಾಗಿದೆ ಅಂತ ಮಾಡ್ತಾ ಇರ್ತೀನಿ. ಮತ್ತೆ ಮನೇಲಿ ಡ್ರೆಸ್ ಡಿಸೈನಿಂಗ್ ಎಲ್ಲ ಮಾಡ್ತಾ ಇರ್ತೀನಿ, ಸ್ಕೆಚಸ್. ಒಟ್ನಲ್ಲಿ ಕ್ರಿಯೇಟಿವಿಟಿ ಮಾಡಿ ಮಾಡಿ ಅಪ್ಪನ್ ಜಾಬ್ಗೆ ಕತ್ರಿ ಹಾಕ್ತೀರಾ? ಎಷ್ಟೊಂದ್ ಕಡೆ ಮಿಗಿಸ್ತೀವಿ. ಅಂದ್ರೆ ಮನೇಲೆ ಏನೇನ್ ಮಿಕ್ಕಿದವ ಅದ್ ಮಿಕ್ಕಿದ ಪಕ್ಕದಲ್ಲೇ ಮಾಡ್ತಾ ಇರ್ತೀವಿ. ಕಸದಿಂದ ರಸ ಮಾಡೋರು ನೀವು. ಓಕೆ. ಅಟ್ ಲಾಸ್ಟ್ ಅದು ಏನು ಫ್ರೆಶ್ ಕ್ರೀಮ್ ಇದೆ ಅದನ್ನ ಹಾಕ್ತಾ ಇದ್ದೀರಾ? ಸೊ ಈಗ ಒಂದ್ ಚೆರಿ, ಚಾಕೋ ಚಿಪ್ ಬೇರೆ ಇಟ್ಕೊಂಡಿದ್ದೀರಲ್ಲ? ಚಾಕೋ ಚಿಪ್ಸ್ ನ ಇದ್ರ ಮೇಲೆ ಹಾಕ್ತೀವಿ. ಅದು ಗ್ರೌಂಡ್ ನಟ್ ಕೊಡಿ. ಇದನ್ನ ಈ ತರ ಇಟ್ಟು ಈಗ ನಾವು ನಮ್ಮ ಪ್ಲೇಟಿಂಗ್ ಮಾಡೋಣ. ಓಕೆ. ಸ್ಟ್ರಾಬೆರಿ ಸಿರಪ್ ಕೊಡಿ. ತುಂಬಾ ಹೇಟ್ ಮಾಡೋ ಸಬ್ಜೆಕ್ಟ್ ಯಾವುದು? ಮ್ಯಾಥ್ಸ್. ಅಯ್ಯೋ, ಮ್ಯಾಥ್ಸ್ ಅಂಡ್ ಸೈನ್ಸ್. ಯಾರನ್ನ ಕೇಳಿದ್ರು ಅದೇ ಹೇಳ್ತಾರಲ್ಲ, ಮ್ಯಾಥ್ಸ್. ಸೊ ಈಗ ನಾವು ಪ್ಲೇಟಿಂಗ್ ಮಾಡೋಣ. ಓಕೆ. ಇದು ಆಕ್ಚುಲಿ ಮಾಸ್ಟರ್ ಶೆಫ್ ಅಲ್ಲಿ ಕಲ್ತಿದ್ದು ಈ ಡಿಸೈನ್. ಟ್ರೈ ಮಾಡೋಣ ಅಂತ ಮಾಡಿದೆ. ಚೆನ್ನಾಗಿ ಬಂತಾ? ಬರ್ತಾ ಇದೆ, ಚೂರು ಚೂರು ಹೋಗ್ತಾ ಇದೆ. ನಾನು ಟ್ರೈಯಿಂಗ್ ಇಟ್. ಕೊಡಿ. ಹಂಗೆ ಪುದೀನ ಕೊಡಿ. ಹೌದು, ಮರ್ತೆ ಹೋಯ್ತು. ಸೊ ಇದನ್ನ ಈಗ ಗೊತ್ತಾಯ್ತು ಬಿಡಿ ನಿಮ್ಗೆ ಇದು ಯಾರ ಕಡೆಯಿಂದ ಬಂದಿದೆ ಅಂತ ಈಗ ಗೊತ್ತಾಯ್ತು ನಮ್ಗೆ. ಸೊ ಈಗ ಈ ತರ ಅಪಾರ್ಟ್ ಆಗಿರೋಂಥ ಚೆರಿಗಳನ್ನ ಡೆಕೋರೇಷನ್ ತರ ಇಡೋಣ. ಸೊ ನಮ್ದು ಚಾಕ್ಲೇಟ್ ಪಾರ್ಫೇಟ್ ರೆಡಿ. ಥ್ಯಾಂಕ್ ಯು ಸೋ ಮಚ್ ಭೂಮಿಕಾ. ಓಕೆ, ನೋಡಿದ್ರಲ್ಲ, ಚಾಕ್ಲೇಟ್ ಪಾರ್ಫೇಟ್ ರೆಡಿ ಆಗಿದೆ. ಓಕೆ. ಸೋ ಯಮ್ಮಿ, ಸಖತ್ ಟೇಸ್ಟಿ ಆಗಿದೆ. ಥ್ಯಾಂಕ್ ಯು. ಆ ಚಾಕ್ಲೇಟ್ ಅಲ್ಲಿ ಬ್ರೆಡ್ ಸೋಕ್ ಮಾಡಿದಿರಲ್ಲ, ಆಸಮ್ ಅದು. ಆಮೇಲೆ ಇನ್ ಬಿಟ್ವೀನ್ ಆ ಕ್ರೀಮ್ ಸಿಗ್ತದೆ, ಸಖತ್ತಾಗಿದೆ ಭೂಮಿಕಾ. ಇದು ನೀವು ಸಮ್ಮರ್ ಅಲ್ಲಿ ನೀವು ಇದನ್ನ ರೆಫ್ರಿಜರೇಟ್ ಮಾಡಿದ್ರೆ ಇನ್ನ ಕೋಲ್ಡ್ ಚಿಲ್ ಆಗಿರುತ್ತೆ, ಸೊ ದಟ್ ನೀವು ತಿನ್ಬೋದು. ಅಂಡ್ ಅದೇ ನಾನು ಹೇಳ್ದಂಗೆ ಚಾಕ್ಲೇಟ್ ಸಿರಪ್ ನಟ್ಸ್ ಹಾಕೊಂತಿದ್ರೆ ಇನ್ನ ಕ್ರಿಸ್ಪಿನೆಸ್, ಚಿಲ್ಲಾಗಿದ್ರೆ ಇನ್ನೂ ಸಖತ್ ಟೇಸ್ಟಿ ಆಗಿರುತ್ತೆ ಈ ಸಮ್ಮರ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಭೂಮಿಕಾ, ಸಖತ್ ಟೇಸ್ಟಿ ಆಗಿತ್ತು. ಸೊ ಹಾಗೆ ನಿಮ್ಮ ಈ ಇದೇನಿದೆ ಪ್ಲೇಟಿಂಗ್ ಏನಿದೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಕ್ರಿಯೇಟಿವ್ ಫೀಲ್ಡಲ್ಲಿ ಹೋಗ್ಬೋದು ಮುಂದೆ. ಓಕೆ, ನಾನು ನಿಮ್ಗೊಂದು ಚಾನ್ಸ್ ಕೊಡ್ತೀನಿ. ಸೊ ಇಲ್ಲಿಂದ ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ಹೇಳ್ಬೋದಾ? ಓಕೆ, ಏನು ಹೇಳ್ತೀರಾ? ಅಂದರೆ ಅರ್ಥ ಆಗ್ತಿಲ್ಲ. ಏನಂದರೆ ಅಂದರೆ ಇವಾಗ ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ ನಾನು ಈ ಕ್ವಶನ್ ಕೇಳ್ತೀನಿ ಅಂತ. ಸೊ ಈಗ ಕ್ವಿಕ್ಕಾಗಿ ನಾನೊಂದು ಕ್ವಶನ್ ಕೇಳಿದೆ ನಿಮಗೆ, ಅದಕ್ಕೆ ನಿಮ್ಮ ಫ್ರೆಂಡ್ಸ್ಗಾಗಲಿ ನಿಮ್ಮ ಅಪ್ಪ ಅಮ್ಮಂಗಾಗಲಿ ಏನಾದರೂ ಹೇಳದೇ ಇರೋವಂಥ ಮಾತು ಉಳ್ಕೊಂಡಿದ್ರೆ ಅದನ್ನು ಹೇಳ್ಬೋದಾ? ಇಲ್ಲ, ಅಂಥದ್ದೇನೂ ಇಲ್ಲ. ಅಂಥದ್ದೇನಿಲ್ಲ. ಓಕೆ, ಸೊ ವೆರಿ ನೈಸ್. ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಥ್ಯಾಂಕ್ ಯು. ಸೊ ನಮ್ಮ ಪಾಕಶಾಲೆಗೆ ಬಂದಿದ್ದಕ್ಕೆ
ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಟಮಿನ್ ಎ, ಡಿ ಅಂಡ್ ಇ ಇದೆ. ಫ್ರೀಡಮ್ ಜೊತೆ ಆಹಾರ, ಫ್ರೀಡಮ್ ಜೊತೆ ಆನಂದ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಮಿಂಗ್. ನನ್ನ ಜೊತೆ ಸೆಲ್ಫಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಭೂಮಿಕಾ ಅವ್ರು ಬಂದರು, ನಮಗೋಸ್ಕರ ಸಖತ್ತಾಗಿರೋ ಒಂದು ಡೆಸರ್ಟ್ ಮಾಡಿದ್ರು, ಸಖತ್ ಟೇಸ್ಟಿ ಆಗಿತ್ತು. ಸೊ ಈಗ ನೆಕ್ಸ್ಟ್ ಯಾರು ಬರ್ತಾರೆ, ಅವ್ರು ನಮಗೋಸ್ಕರ ಯಾವ ಡೆಲಿಕಸಿ ಮಾಡ್ತಾರೆ, ಅದನ್ನೆಲ್ಲ ನೋಡೋಕ್ಕೂ ಮುಂಚೆ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ, ಪವರ್ಡ್ ಬೈ ಬಿರಿಯಾನೀಸ್ ಬಿರಿಯಾನಿ ನೂಡಲ್ ವಿತ್ ಚಿಕನ್ ಬಿರಿಯಾನಿ ಟೇಸ್ಟ್. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ, ಪವರ್ಡ್ ಬೈ ಬಿರಿಯಾನೀಸ್ ಬಿರಿಯಾನಿ ನೂಡಲ್ ವಿತ್ ಚಿಕನ್ ಬಿರಿಯಾನಿ ಟೇಸ್ಟ್. ಎಸ್, ಆರೋಗ್ಯವೇ ಭಾಗ್ಯ ಅಂತ ಹೇಳೋಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಆಯುರ್ವೇದ ತಜ್ಞ ಡಾಕ್ಟರ್ ಸಮರ್ಥ್ ಅವರು. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೆಂಗಿದ್ದೀರಾ? ಸೂಪರ್ ಡಾಕ್ಟ್ರೇ. ಏನು ಡಿಶ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ನೋಡಿ, ನಮ್ಮ ಹೆಲ್ತ್ ಫೀಲ್ಡಲ್ಲಿ ನಮ್ಮ ಹೆಲ್ತ್ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಮನೇಲಿ ಸಿಗೋ ಒಳ್ಳೆ ಇಂಗ್ರೀಡಿಯೆಂಟು ಮೇಥಿ. ಓಕೆ, ಮೆಂತ್ಯ. ಮೆಂತ್ಯ ನಮ್ಮ ಹಿಂದಿಯಲ್ಲಿ ಸಂಸ್ಕೃತದಲ್ಲ ಮೇಥಿ ಅಂತ ಕರಿತೀವಿ. ಹೌದು. ಇದು ಕನ್ನಡದಲ್ಲಿ ಮೆಂತ್ಯ. ಹೌದು. ಸೊ ಈ ಮೆಂತ್ಯದ್ದು ಒಂದು ಪ್ರಿಪ್ರೇಷನ್ ಮಾಡೋಣ ಅಂತ. ಇದು ಒಂದು ನಮ್ಮ ಹೆಲ್ತ್ ಇಂಡಸ್ಟ್ರಿಯಲ್ಲಿ ಒಂದು ಸೀಕ್ರೆಟ್ ಹರ್ಬ್ ಅಂತ ಹೇಳ್ಬೋದು. ಅಷ್ಟದು ಮಾರ್ಕೆಟಿಗೆ ಇನ್ನೂ ಬಂದಿಲ್ಲ, ಪ್ರಾಡಕ್ಟ್ಸ್ಗಳು ಬಂದಿಲ್ಲ. ಆದರೆ ಇದ್ರದ್ದು ಒಂದು ದೊಡ್ಡ ಕಾಯಿಲೆ ನಮ್ಮ ಇಂಡಿಯಾದಲ್ಲಿ ಇಡೀ ರೇಟ್ ಜಾಸ್ತಿ ಆಗಿದೆ ಈ ಕಾಯಿಲೆದು. ಅದರದೆಲ್ಲ ವಿಚಾರ ಹೆಂಗೆ ಅದನ್ನ ಕಮ್ಮಿ ಮಾಡ್ಕೊಳ್ಳೋದು, ಮೇಥಿ ತಗೊಂಡು ಮೆಂತ್ಯ ತಗೊಂಡು ಅಂತ ನಾನು ಇದು ಮಾಡ್ತೀನಿ. ಸೊ ಇವತ್ತು ಒಂದು ಮೆಂತ್ಯದ್ದು ಒಂದು ದಾಲ್ ಮಾಡೋಣ ಅಂತ. ಮೆಂತ್ಯ ದಾಲ್. ಓಕೆ ಓಕೆ ಡಾಕ್ಟರ್, ಕೇಳಿದ್ರೇನೆ ಭಯ ಆಗ್ತಾ ಇದೆ ಯಾಕೋ. ಹೌದಾ? ಯಾಕಂದ್ರೆ ಮೆಂತ್ಯ ಕಹಿ ಅಂತ ಎಲ್ರಿಗೂ ಗೊತ್ತು. ಸೊ ಹಂಗಾಗಿ ಅದ್ರ ದಾಲ್ ಅಂತ ಅಂದ್ರೆ ಸ್ವಲ್ಪ ಎಲ್ಲೋ ಜೀರ್ಣಿಸ್ಕೊಳಕ್ ಕಷ್ಟ ಆಗುತ್ತೆ. ಒಳ್ಳೆ ರುಚಿ ಕೊಡತ್ತೆ. ಮೆಂತ್ಯದ್ದು ರಸಗಳು ಖಾರ ರಸ ಆಮೇಲೆ ಕಹಿ ರಸ, ಸೊ ಎರಡಿದೆ. ಸೊ ಬಿಟ್ಟರ್ ಟೇಸ್ಟು, ಅದ್ರ ಜೊತೆಗೆ ಖಾರವಾಗಿರೋ ಟೇಸ್ಟ್. ಡೈಜೆಸ್ಟ್ ಆಗಿದ್ಮೇಲೂ ಖಾರವಾಗಿ ಡೈಜೆಸ್ಟ್ ಆಗುತ್ತೆ ಹೊಟ್ಟೆಗೆ. ಸೊ ಮೆಂತ್ಯ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಉಪಯೋಗಕಾರಿ ಇದೆ ಡಾಕ್ಟರ್? ಇವಾಗ ಮೆಂತ್ಯದ್ದು ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ನಮ್ಮ ಕ್ಲಿನಿಕ್ಗಳಿಗೆ ಸಾಕಷ್ಟು ಜನ ಇದು ಒಂದು ಮಾಡರ್ನ್ ಡೇ ಪ್ರಾಬ್ಲಮ್ ಅಂತ ಕರಿಬೋದು. ರಿಪೋರ್ಟ್ಗಳು ತೊಗೊಂಡ್ಬರ್ತಾರೆ, ಡಾಕ್ಟ್ರೇ ನಾನು ಟೆಸ್ಟ್ ಮಾಡ್ಸೋಕ್ಕೆ ಎಲ್ಲೋ ಕಳಿಸಿದ್ರು, ಇದು FBS, PPBS, HbA1c ರ್ಯಾಂಡಮ್ ಬ್ಲಡ್ ಶುಗರು ಜಾಸ್ತಿ ಹೋಗ್ಬಿಟ್ಟಿದೆ ಡಾಕ್ಟ್ರೇ, ನನಗೆ ಭಯ ಹೋಗ್ಬಿಟ್ಟಿದೆ ಡಾಕ್ಟ್ರೇ. ಆದರೆ ಅವ್ರು ಕೂಡಿಸಿ ಮಾತಾಡಿಸ್ತಾ ಇದ್ರೆ ಏನು ಸಿಂಪ್ಟಮ್ಸ್ ಇರಲ್ಲ. ಕೆಲವ್ರ ಜನದಲ್ಲಿ ಸಿಂಪ್ಟಮ್ಸ್ ಇರಲ್ಲ. ನಮ್ಮಲ್ಲಿ ನಾವು ಇದಕ್ಕೆ ಪ್ರಮೇಹ ಅಂತ ಕರಿತೀವಿ. ಅದೇ ಪ್ರಮೇಹ ಲಕ್ಷಣಗಳು ಇಲ್ಲದೆ ಇದ್ರೂ ಕೆಲವು ಸಲ ಬ್ಲಡ್ ಶುಗರ್ ಲೆವೆಲ್ಸ್ ಅದೆಲ್ಲ ಜಾಸ್ತಿ, ಇದಕ್ಕೆ ಡಯಾಬಿಟೀಸ್ ಅಂತ ಕರಿತೀವಿ. ಮನೆಯಲ್ಲೂ ಎಲ್ರಿಗೂ ಭಯ, ಮನೆಯಲ್ಲೂ ಈ ಕಾಯಿಲೆ ಸಾಕಷ್ಟು ಇದೆ. ಇಂಡಿಯಾ ಅಲ್ಲಿ ನಂಬರ್ 1 ಕಾಯಿಲೆ ಆಗಿದೆ. ಈ ಕಾಯಿಲೆ ಒಂದ್ಸಲಿ ಬಂದಿದ ಮೇಲೆ ದೇಹದ್ದು ಬೇರೆ ಆರ್ಗನ್ಸ್ ಎಲ್ಲ ಎಫೆಕ್ಟ್ ಮಾಡ್ಕೊಂಡು ಹೋಗುತ್ತೆ ಅಂತ ಥಿಯರಿ, ಆಯ್ತಾ? ಸೊ ಈ ಕಾಯಿಲೆನ ನಾವು ಆಯುರ್ವೇದಿಕ್ ಔಷಧಿಗಳು ಬಂದ್ರೆ ನಾನು ಹೇಳ್ಬಿಡ್ತೀನಿ, ಒಂದು 300, 350, 400 ಶುಗರ್ ಇರೋರು ಬರ್ತಾರೆ, ಅವ್ರಿಗೆ ಹೇಳ್ತೀನಿ ಒಂದು 3 ರಿಂದ 6 ತಿಂಗಳ ಒಳಗಡೆ ಕ್ಲೀನಾಗಿ ಎಲ್ಲ ನಂಬರ್ಸ್ ಕಮ್ಮಿ ಆಗ್ತಾ ಬರುತ್ತೆ ಅಂತ. ಅದ್ರಲ್ಲಿ ಬೇರೆ ಬೇರೆ ಆಯುರ್ವೇದಿಕ್ ಔಷಧಿಗಳಿದೆ. ಇದರಲ್ಲಿ ಒಂದು ಮೆಂತ್ಯ. ಸಾಕಷ್ಟು ಜನ ಆಗ್ಲೇ ಮೆಂತ್ಯನ ಸೇವೆ ಮಾಡ್ತಾ ಇದ್ದಾರೆ. ಇಂಟರ್ನೆಟ್ ಇದರಲ್ಲೆಲ್ಲ ಸಾಕಷ್ಟು ಮೆಂತ್ಯದ ಬಗ್ಗೆ ತಪ್ಪಿದೆ ಇನ್ಫಾರ್ಮೇಶನ್. ಸೊ ಈ ಮೆಂತ್ಯ ಸಕ್ಕರೆ ಕಾಯಿಲೆಗೆ ತುಂಬಾ ಒಳ್ಳೆಯದು. ಕರೆಕ್ಟಾಗಿ ನೀವು 3 ರಿಂದ 6 ತಿಂಗಳವರೆಗೂ ಹೆಂಗೆ ಉಪಯೋಗಿಸ್ಕೊಬೇಕು ಅನ್ನೋದು ನಾನು ಹೇಳ್ತೀನಿ. ಮಾಡರ್ನ್ ರಿಸರ್ಚ್ ಮಾಡಿದೆ ಇದರಲ್ಲಿ, ಹೆಂಗೆ ಮೆಂತ್ಯನ ಸೇವೆ ಮಾಡಿದ್ರೆ ಸಕ್ಕರೆ ಕಮ್ಮಿ ಆಗತ್ತೆ ರಕ್ತದಲ್ಲಿ, ನಾರ್ಮಲ್ ಸಿಗ್ ಬರುತ್ತೆ. ಅದು ಖಂಡಿತವಾಗ್ಲೂ ನಾರ್ಮಲ್ ಬರುತ್ತಾ? ಅದು ಗ್ರಾಜುವಲ್ ಆಗಿ. ಇವಾಗ ಇಮಿಡಿಯೇಟ್ ಆಗಿ ಮೆಂತ್ಯ ಇವತ್ತು ತಿಂದೆ, ಆಮೇಲೆ ಇಮಿಡಿಯೇಟ್ ಆಗಿ ಬ್ಲಡ್ ಶುಗರ್ ನೋಡ್ಕೊಳ್ಳೋದು ಹಂಗಲ್ಲ. ಕ್ರಮೇಣವಾಗಿ ಒಂದು 20 ಪಾಯಿಂಟ್, 10 ಪಾಯಿಂಟ್, 20 ಪಾಯಿಂಟ್, 30 ಪಾಯಿಂಟ್ ಹಂಗೆ ವಾರ ತಿಂಗಳಗಟ್ಲೆ ತಗೊಂತಾ ಇದ್ರೆ ಅದು ಮೆತ್ತ ಕಮ್ಮಿ ಮಾಡ್ಕೊಂಡು ಬರುತ್ತೆ. ಕಂಪ್ಲೀಟ್ ಆಗಿ ಹೋಗುತ್ತಾ ಇಲ್ಲ ಅದನ್ನ ಬ್ಯಾಲೆನ್ಸ್? ನೋಡಿ, ಇದನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ಬೇಕು. ಇದು ಒಂದು ನಮ್ಮ ಆಯುರ್ವೇದದಲ್ಲೂ ಪ್ರಮೇಹ ಅನ್ನೋದು ಒಂದು ಯಾಪ್ಯ ವ್ಯಾಧಿ, ಮ್ಯಾನೇಜಬಲ್, ಕಂಟ್ರೋಲೆಬಲ್ ಅಂತ. ಸಾಕಷ್ಟು ಕ್ಲೈಂಟ್ಸ್, ನಾನು ಒಂದು ಚಾಲೆಂಜ್ ಆಗೇ ತಗೊಂಡಿದ್ದೀನಿ ನನ್ನ ಪ್ರಾಕ್ಟೀಸ್ ಅಲ್ಲಿ.
ಸೊ ಸಾಕಷ್ಟು ಆಯುರ್ವೇದಿಕ್ ಔಷಧಿಗಳಲ್ಲಿ ನಾವು ಸುಮಾರು ಜನನ ನಾರ್ಮಲ್ಸಿಗೆ ತೊಗೊಂಬಂದು ಯಾವ ಬೇರೆ ಮಾತ್ರೆಗಳು ಇಲ್ಲ, ಆಮೇಲೆ ಒಂದು ನಾರ್ಮಲ್ ಆಗಿ ಒಂದು ಜೀವನ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ಅಂದ್ರೆ ಒಂದು ವಾಕಿಂಗು, ಒಂದು ಸ್ವಲ್ಪ ಮಿತವಾಗಿ ಹಿತವಾಗಿ ಆಹಾರ ಸೇವನೆ ಮಾಡೋದು. ಓಕೆ. ಇನ್ನು ಈ ಇನ್ಸುಲಿನ್ ತಗೊಳ್ಳೋ ಲೆವೆಲ್ಗೆ ಹೋಗಿರ್ತಾರಲ್ಲ ಅಂಥವ್ರಿಗೂ ಬ್ಯಾಲೆನ್ಸ್ ಶುಗರ್ಗೆ ತರ್ಬೋದಾ? ನೋಡಿ, ಎಷ್ಟು ಅನ್ನೋದು ಅದು ಬೇರೆ ವಿಚಾರ. ಅದು ಓಕೆ. ಸಾಧಾರಣವಾಗಿ ಔಷಧಿಗಳು ಶುರು ಮಾಡಿದ್ಮೇಲೆ ಗ್ರಾಜುವಲ್ ಆಗಿ ಈ ಮಾಡರ್ನ್ ಡಾಕ್ಟರ್ಸೇ ಅವರು ಎಲ್ಲ ನಿಮ್ದು ನಾರ್ಮಲ್ಸಿಗೆ ಬರ್ತದೆ, ಅದನ್ನ ಸ್ವಲ್ಪ ಇಳಿಸ್ಬೇಕು ಅಂತ ಅವರೇ ಇಳಿಸ್ಕೊಂಡು ಬರ್ತಾರೆ. ಓಕೆ. ಮನಸ್ಸು ಮಾಡಿದ್ರೆ ಎಲ್ಲ ಸಾಧ್ಯ. ಓಕೆ. ಈ ಕಾಯಿಲೆಯಲ್ಲೂ ಮನಸ್ಸು ಮಾಡಿದ್ರೆ ಡಯಟ್, ಎಕ್ಸರ್ಸೈಸು, ಸ್ಟ್ರೆಸ್ ಕಮ್ಮಿ ಮಾಡ್ಕೊಂಡಿರೋದು, ಮನೆ ಮದ್ದುಗಳು, ಒಂದು ಸ್ವಲ್ಪ ಆಯುರ್ವೇದಿಕ್ ಔಷಧಿಗಳು ಎಲ್ಲ ತಗೊಂಡು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡ್ ಬಂದ್ರೆ, ಮನಸ್ಸು ಮಾಡಿ ಮಧುಮೇಹ, ಡಯಾಬಿಟೀಸ್ನ ಕಂಟ್ರೋಲ್ ತಗೊಂಡ್ಬಂದು ಇಡ್ಬೋದು. ಅಂದ್ರೆ ಆತ್ಮಸ್ಥೈರ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ. ತುಂಬಾ ಇಂಪಾರ್ಟೆಂಟ್ ಅದು. ನೋಡಿ, ಆಢ್ಯೋ ರೋಗಿ ಭಿಷಗ್ವಶ್ಯ ಜ್ಞಾಪವಾನ್ ಸತ್ವವಾನಪಿ. ರೋಗಿಗೆ ಸತ್ವ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು. ನಾನು ಎಂತ ಔಷಧಿ ಕಹಿಯಾಗಿರೋ ಮೆಂತ್ಯಾನು ತಗೊಳಕ್ಕೆ ನಾನು ರೆಡಿ, ಅದನ್ನ ಒಂದು ಇಂಪಾರ್ಟೆಂಟ್. ಅದು ಒಂದು ಬಂದಾಗ ಒಂದು ವೈದ್ಯರ ಜೊತೆಗೆ ಸಂಪರ್ಕ ಮಾಡಿ ಕರೆಕ್ಟ್ ಔಷಧಿಗಳು ಸೇವನೆ ಮಾಡ್ತಾರಂಗೆ ರೋಗಾನು ಅವರು ದೇ ಕ್ಯಾನ್ ವಿನ್ ಓವರ್ ದ ಡಿಸೀಸ್ ಅಂತ ಹೇಳ್ಬೋದು. ಚೆನ್ನಾಗಿ ಅದು ಸತ್ವವನ್ನು ಚೆನ್ನಾಗಿದೆ. ಇನ್ನು ಲೋ ಶುಗರ್ ಇರೋರ್ಗೆ ಹೇಗೆ ಅದನ್ನ ಅಂದ್ರೆ ಬ್ಯಾಲೆನ್ಸ್ ತಗೊಂಡ್ ಬರೋದು ಅಂತ, ಇದರಿಂದ ಸಾಧ್ಯನಾ ಅದು? ನೋಡಿ, ನಮ್ಮಲ್ಲಿ ಏನ್ ಮಾಡುತ್ತೆ ಅಂದ್ರೆ ಮೆಂತ್ಯ ಈ ಸಾಧಾರಣವಾಗಿ ಇಂಗ್ಲಿಷ್ ಔಷಧಿಗಳು ಸೇವನೆ ಮಾಡ್ತಾ ಇದ್ರೆ ಮೆಂತ್ಯನ ಹುಷಾರಾಗಿ ಸೇವನೆ ಮಾಡಬೇಕು. ಈ ನಮ್ಮ ಆಯುರ್ವೇದಿಕ್ ಔಷಧಿಗಳು, ಗಿಡಮೂಲಿಕೆಗಳು, ಮನೇಲಿ ಸಿಗೋ ಪದಾರ್ಥಗಳು ಹೆಲ್ತ್ಗೆ ಎಫೆಕ್ಟ್ ಮಾಡುತ್ತೆ ಅಂದ್ರೆ ನಾರ್ಮಲ್ಸಿಗೆ ತಗೊಂಡ್ಬರುತ್ತೆ ಹೆಲ್ತ್ನ. ಕೆಲವು ಸಲ ಇಂಗ್ಲಿಷ್ ಔಷಧಿಗಳು ಅದ್ರ ಕೆಲಸ ಕಮ್ಮಿ ಮಾಡೋದು, ಅದ್ರ ಕೆಲಸ ಕಮ್ಮಿ ಮಾಡುತ್ತೆ, ಅಂದ್ರೆ ಶುಗರ್ನ ಕಮ್ಮಿ ಮಾಡುತ್ತೆ. ಈ ಮೆಂತ್ಯ ಸೇವನೆ ಮಾಡುವಾಗ ನಾರ್ಮಲ್ಸಿಗೆ ತಗೊಂಡ್ಬಂದ್ಬಿಡುತ್ತೆ, ಈ ಔಷಧಿಗಳು ಇನ್ನೂ ಎಳಿಯತ್ತೆ ಕೆಳಗಡೆ, ಅವಾಗ ಲೋ ಬ್ಲಡ್ ಶುಗರು ಇದೆಲ್ಲ ಆಗುತ್ತೆ. ಸೊ ನೀವು ಔಷಧಿಗಳು ಏನಾದ್ರು ತಗೊಂತಾ ಇದ್ರೆ ಆ ಡಾಕ್ಟರ್ ಜೊತೆ ಸಂಪರ್ಕ ಮಾಡಿ ಹಿಂಗ್ ತಗೊಂತಾ ಇದೀನಿ ಅನ್ನೋದು ಹೇಳೋದು ಇಂಪಾರ್ಟೆಂಟ್. ಯಾಕಂದ್ರೆ ತಿರ್ಗಾ ಲೋ ಬ್ಲಡ್ ಶುಗರ್ ಆಗಿ ಕಾಂಪ್ಲಿಕೇಶನ್ಸ್, ಪ್ರಾಬ್ಲಮ್ಸ್ ಆಗಬಾರ್ದು. ಸಾಧಾರಣವಾಗಿ ವೈದ್ಯರ ಹತ್ರ ಹೋದ್ರೆ ನಾವು ಆಯುರ್ವೇದ ಔಷಧಿಗಳು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅನ್ನೋದು ನಾವು ತಿಳಿಸ್ಕೊಡ್ತೀವಿ. ಸೊ ಇವೆಲ್ಲ ಈ ವಿಚಾರ ಅಲ್ಲ, ನಾವು ಒಂದು ಕಂಟ್ರೋಲ್ಡ್ ಪ್ಯಾರಾಮೀಟರ್ಸ್ ತರ ನಾವು ನೋಡ್ಕೊಂಡು ಆ ಪೇಷಂಟ್ ಜರ್ನಿನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀವಿ ನಾವು. ಸೊ ಸಾಧಾರಣವಾಗಿ ಸೊ ಇದು ಮೆಂತ್ಯದ್ದು. ಓಕೆ. ಕೆಲವರು ಮೆಂತ್ಯನ ರಾತ್ರಿ ನೆನ್ಸಿಟ್ಬಿಟ್ಟು ಅದ್ರ ನೀರ್ ಕುಡಿಯೋದಾಗ್ಲಿ, ಹಾಗೆ ಅದನ್ನ ಮೆಂತ್ಯನ ತಿನ್ನೋದಾಗ್ಲಿ ಹಾಗೆ ಮಾಡ್ತಾರೆ. ಅದರಿಂದ ಏನೆಲ್ಲ ಉಪಯೋಗಗಳಿದೆ ಡಾಕ್ಟ್ರೆ? ನೋಡಿ, ಮೆಂತ್ಯನ ಬೇರೆ ಬೇರೆ ರೀತಿಯಲ್ಲಿ ತಗೊಬೋದು. ಆದಷ್ಟು ಮೆಂತ್ಯನ ಬೆಸ್ಟ್ ಆಗಿ ಉಪಯೋಗಿಸ್ಬೇಕು ಅಂದ್ರೆ 5 ಗ್ರಾಮ್ ಮೆಂತ್ಯದ್ದು ಸೀಡ್ಸು, ಇದನ್ನ ಕಷಾಯ ತರ ಅಥವಾ ಟೀ ತರ ಮಾಡಿಕೊಂಡು ಸೇವನೆ ಮಾಡಬೇಕು. ಇರಾನ್ ಅಲ್ಲಿ ಒಂದು ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ ಮಾಡಿದ್ರು, ರಿಸರ್ಚ್ ಮಾಡಿದ್ರು. ಒಂದು 60 ಜನ ಡಯಾಬಿಟಿಸ್ ಇರೋರು, ಟೈಪ್ 2 ಡಯಾಬಿಟಿಸ್ ಇರೋರು, ಅದರಲ್ಲಿ ಒಂದು 30 ಜನ ಈ ಕಡೆ ಈ ಮೆಂತ್ಯದ ಕಾಳು ಮೊಸರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸೇವನೆ ಮಾಡಿದ್ರು. ಇನ್ ಕೆಲವ್ರು ಜನರು ನೆಕ್ಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್, ಅದನ್ನ ಕಷಾಯ ತರ ಮಾಡಿ ಟೀ ತರ ಮಾಡಿ ಕುಡಿದ್ರು. ಒಂದು 2 months ಕಾಲ ಉಪಯೋಗಿಸಿದ್ರು ಕಂಟಿನ್ಯೂಸ್ ಆಗಿ. ಈ ಮೊಸರು ಜೊತೆ ಸೇವನೆ ಮಾಡಿರೋದ್ರ ಜಾಸ್ತಿ ಎಫೆಕ್ಟ್ ಇರಲಿಲ್ಲ. ಆದ್ರೆ ಈ ಬಿಸಿ ನೀರ್ ಜೊತೆ ಮಿಕ್ಸ್ ಮಾಡಿ ತಗೊಂಡಿದ್ರಲ್ವಾ, ಅವರಲ್ಲಿ ಒಂದು 30-40% ಶುಗರ್ ಲೆವೆಲ್ಸ್ ಕಮ್ಮಿ ಆಯ್ತು, ಕೊಲೆಸ್ಟ್ರಾಲ್ ಕಮ್ಮಿ ಆಯ್ತು, ಮತ್ತೆ ಎನರ್ಜಿ ಅದೆಲ್ಲ ಸ್ವಲ್ಪ ಚೆನ್ನಾಗಿತ್ತು. ಸೊ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಆದಷ್ಟು ಅದನ್ನ ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿ ಸೇವನೆ ಮಾಡಿದ್ರೆ, ಕಷಾಯ ತರ ಮಾಡಿ ಸೇವನೆ ಮಾಡಿದ್ರೆ ಚೆನ್ನಾಗಿ ಮೆಂತ್ಯದ ಗುಣಗಳು ದೇಹಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ ಚೆನ್ನಾಗಿ. ಸೊ ಇದನ್ನ ಈ ರಾತ್ರಿ ಹೊತ್ತು ನೆನೆಸಿ ಇಟ್ಟು ಬೆಳಗ್ಗೆ ಉಪಯೋಗಿಸೋದು ಡೆಲಿವರಿ ಆಗಿದ್ಮೇಲೆ ಮದರ್ಸ್ ಇರ್ತಾರಲ್ವಾ, ನ್ಯೂ ಮದರ್ಸ್, ಅವರು ಬ್ರೆಸ್ಟ್ ಮಿಲ್ಕ್ ನ ಎನ್ಹಾನ್ಸ್ ಮಾಡ್ಕೊಳಕ್ಕೆ ಬಾಣಂತಿ ಟೈಮಲ್ಲಿ, ಪ್ಲಸ್ ಆ ಬ್ರೆಸ್ಟ್ ಮಿಲ್ಕ್ ಇಂದ ಮಗು ಪೋಷಣೆನೂ ಇಂಪ್ರೂವ್ ಮಾಡತ್ತೆ ಮೆಂತ್ಯ. ಸೊ ಇದು ಒಂದು 5 ಗ್ರಾಮ್ ಅಷ್ಟು. 5 ಗ್ರಾಮ್ ಅಂದ್ರೆ ಸುಮಾರು ಒಂದು ದೊಡ್ಡ ಚಮಚ ಅಥವಾ ಟೀ ಸ್ಪೂನ್ ಅಂದ್ರೆ ಒಂದು 2 ಚಮಚ ಅಷ್ಟು ರಾತ್ರಿ ಹೊತ್ತು ವಾರ್ಮ್ ವಾಟರ್ ನೆನೆಸಿಟ್ಟು ಬೆಳಗ್ಗೆ ಅದನ್ನ ಸೇವನೆ ಮಾಡ್ಬೋದು.
ಇನ್ನು ಮಧುಮೇಹಿಗಳಿಗೆ ಆಯುರ್ವೇದಿಕ್ ಮೆಡಿಸನ್ ಒಳ್ಳೇದಾ, ಇಂಗ್ಲಿಷ್ ಮೆಡಿಸನ್ ಒಳ್ಳೇದಾ, ಇಲ್ಲ ಅದನ್ನ ಸೇರಿಸಿ ತಗೊಳ್ಳೋದ್ರಿಂದ ಏನಾದರೂ ಸಮಸ್ಯೆ ಇದೆಯಾ? ಕೆಲವರು ತುಂಬ ಅದು ಕನ್ಫ್ಯೂಷನ್ ಇದೆ, ಅಂದರೆ ಎರಡೂ ಮಿಕ್ಸ್ ಮಾಡಿ ತಗೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗೋ ಸಾಧ್ಯತೆಗಳಿದೆಯಾ, ಹಾಗೆ ಹೀಗೆ ಅಂತ. ಆಯುರ್ವೇದ ನೋಡಿ, ನಾನು ಇಂಗ್ಲಿಷ್ ಔಷಧಿಗಳ ಬಗ್ಗೆ ಜಾಸ್ತಿ ಕಾಮೆಂಟ್ ಇಲ್ಲ. ನಮ್ಮಲ್ಲಿ ಸಾಕಷ್ಟು ಇಂಗ್ಲಿಷ್ ಔಷಧಿಗಳು ತಗೊಳ್ಳೋರು ಬರ್ತಾರೆ. ಸಾಧಾರಣವಾಗಿ ಇಂಗ್ಲಿಷ್ ಔಷಧಿಗಳು ಬಿಟ್ಟು ಒಂದು 300 ಹಂಗೆ ಏನಾದ್ರು ಶುಗರ್ ಲೆವೆಲ್ಸ್ ಇದ್ರೆ ನಾನು ಅವ್ರಿಗೆ ಬಿಡಕ್ಕೆ ಹೇಳ್ಬಿಡ್ತೀನಿ. ಇಂಗ್ಲಿಷ್ ಔಷಧಿಗಳು ಬಿಟ್ಟು ಬರೀ ಆಯುರ್ವೇದದಿಂದಾನೇ ಕ್ರಮೇಣವಾಗಿ ಒಂದು 3-4 ಅಂದ್ರೆ ಅದನ್ನ ಮಿಕ್ಸ್ ಮಾಡಿ ತಗೋಬಾರ್ದು ಅಂತನಾ? ಮಿಕ್ಸ್ ಮಾಡಿದ್ರೆ ಅದು ಕಂಟ್ರೋಲ್ ಡೋಸೇಜಸ್ ನಾನು ಹೇಳಿದೆ. ನಮ್ಮ ಔಷಧಿಗಳು ನಾರ್ಮಲ್ ಸಿಗ್ ತಗೊಂಡ್ಬರುತ್ತೆ, ಇಂಗ್ಲಿಷ್ ಔಷಧಿಗಳು ಇನ್ನೂ ಕೆಳಗಡೆ ಎಳಿಯತ್ತೆ. ಯಾಕಂದ್ರೆ ಅದ್ರ ಕೆಲಸ ಅದು ಮಾಡತ್ತೆ ಇಂಗ್ಲಿಷ್ ಔಷಧಿಗಳು. ಸೊ ಅದೇನಾದ್ರು ಶುಗರ್ ಲೆವೆಲ್ ಕಮ್ಮಿ, ಇಷ್ಟು ಪಾಯಿಂಟ್ಸ್ ಕಮ್ಮಿ ಮಾಡಬೇಕು ಅಂತ ಡೋಸೇಜ್ ಸೆಟ್ ಮಾಡಿರ್ತಾರೆ. ನಾರ್ಮಲ್ ಆಗಿರೋರು ತಗೊಂಡ್ರೆ ಅವ್ರದ್ದು ಇನ್ನೂ ಕಮ್ಮಿ ಹೋಗುತ್ತೆ. ಸೊ ಇದು ಜೋಪಾನವಾಗಿ ಡಾಕ್ಟರ್ಗಳ ಜೊತೆ ವರ್ಕ್ ಮಾಡಬೇಕು. ನನ್ನ ಜೊತೆ ಸಾಕಷ್ಟು ನಂದು ಮಾಡರ್ನ್ ಡಾಕ್ಟರ್ ಕೊಲೀಗ್ಸ್ ನನ್ನ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಾನು ಅವ್ರಿಗೆ ಅವರು ಇಂಗ್ಲಿಷ್ ಔಷಧಿಗಳು ಏನಾದ್ರು ತಗೊಂತ ಇದ್ರೆ ಅವ್ರನ್ನ ರೆಫರ್ ಮಾಡ್ತೀನಿ ನಾನು. ಸೊ ನಮ್ಮ ಆಯುರ್ವೇದಿಕ್ ಔಷಧಿಗಳು ಸೇರಿಸ್ತಾ ಅವ್ರದನ್ನು ನಾರ್ಮಲ್ ಸಿಗ್ ತಗೊಂಬರಕ್ಕೆ. ಆದ್ರೆ ಬರೀ ಆಯುರ್ವೇದದಲ್ಲಿ ತುಂಬಾ ಚೆನ್ನಾಗಿದೆ. ಇದರಲ್ಲಿ ತುಂಬಾ ಡೀಪ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ವೈದ್ಯರ ಹತ್ರನೇ ಸಂಪರ್ಕ ಮಾಡಿ. ಏನೋ ಒಂದು ಟಿವಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ, ಅದರದೇ ಔಷಧಿ ತಗೊಂತೀನಿ ಅಂದ್ರೆ ರಿಸಲ್ಟ್ ಸಿಗ್ಬೋದು, ಸಿಗದೆ ಇರ್ಬೋದು. ವೈದ್ಯರ ಹತ್ರ ಹೋಗಿ ಮೀಟ್ ಮಾಡಿದಾಗ ಅದು ಕರೆಕ್ಟ್ ಆಗಿ ಹೆಂಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ಸ್ ಬೇಕು ಅನ್ನೋದು ಆಯುರ್ವೇದಿಕ್ ಔಷಧಿಗಳು ನಾವು ತಿಳಿಸ್ಕೊಡ್ಬೋದು, ಡಿಸ್ಪೆನ್ಸ್ ಮಾಡ್ಬೋದು. ಓಕೆ, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಮೆಂತ್ಯೆ ಮಧುಮೇಹಿಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಡಾಕ್ಟರ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಹಾಗೆ ಮೆಂತ್ಯೆಯಿಂದ ಒಂದು ಡಿಶ್ ಕೂಡ ಮಾಡ್ತಾರಂತೆ, ಅದು ಹೇಗಿರುತ್ತೆ, ಅದು ಹೇಗೆ ಮಾಡ್ತಾರೆ, ಹಾಗೆ ಮೆಂತ್ಯೆ ಇನ್ನೊಂದಷ್ಟು ವಿಶೇಷತೆಗಳನ್ನ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ, ಪವರ್ಡ್ ಬೈ ಬಿರಿಯಾನೀಸ್ ಬಿರಿಯಾನಿ ನೂಡಲ್ ವಿತ್ ಚಿಕನ್ ಬಿರಿಯಾನಿ ಟೇಸ್ಟ್. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ, ಪವರ್ಡ್ ಬೈ ಬಿರಿಯಾನೀಸ್ ಬಿರಿಯಾನಿ ನೂಡಲ್ ವಿತ್ ಚಿಕನ್ ಬಿರಿಯಾನಿ ಟೇಸ್ಟ್. ಎಸ್ ಡಾಕ್ಟ್ರೆ, ಮೆಂತ್ಯೆಯಿಂದ ಒಂದು ಡಿಶ್ ಮಾಡ್ತೀನಿ ಅಂತ ಹೇಳ್ತಿದ್ರಿ. ಏನ್ ಡಿಶ್ ಡಾಕ್ಟರ್ ಅದು? ಇದು ಮೆಂತ್ಯ ದಾಲ್ ಅಂತ. ಸೊ ಮೆಂತ್ಯದ್ದು ಒಂದು ದಾಲ್ ಪ್ರಿಪರೇಷನ್ ಮಾಡೋಣ ಅಂತ. ಸೊ ರೆಗ್ಯುಲರ್ ಇದಕ್ಕೆ ಓಕೆ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದು ಹೆಸರು ಬೇಳೆ ನಾಗ್ಲೇ ಬಾಯ್ಲ್ ಆಗಿದೆ, ಇದು ಒಂದು ಸ್ವಲ್ಪ ಬೆಲ್ಲ, ಅರಿಶಿನ, ಮೆಂತ್ಯದ ಎಲೆ, ಆಮೇಲೆ ತುಪ್ಪ, ಇದು ಹಿಂಗು, ಇದು ಆಮ್ಚೂರ್ ಪೌಡರು, ಇದು ಹಿಂಗು, ಜೀರಿಗೆ, ಒಂದು ಸ್ವಲ್ಪ ಗರಂ ಮಸಾಲ, ಉಪ್ಪು, ಹಸಿಮೆಣಸಿನಕಾಯಿ. ಓಕೆ, ಶುರು ಮಾಡೋಣ. ಎಸ್, ಅದನ್ನೇ ಕಟ್ಕೊಡ್ತೀವಿ. ಸೊ ನಾವು ಸ್ವಲ್ಪ ತುಪ್ಪನ ಹಾಕೊಳ್ಳೋಣ. ಹಿಂಗು ಮತ್ತು ಜೀರಿಗೆ, ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ತೀವಿ. ಒಳ್ಳೆ ಕಲರ್ ಕೊಡುತ್ತೆ. ಹೌದು. ಆಮೇಲೆ ಇದು ಗರಂ ಮಸಾಲ. ಮೆಂತ್ಯದ್ದು ಒಂದೇ ಮೋಸ್ಟ್ ಇಂಪಾರ್ಟೆಂಟ್ ಕಾಂಟ್ರಾ ಇಂಡಿಕೇಶನ್ ಏನು ಅಂದ್ರೆ ರಕ್ತಪಿತ್ತ ಜಾಸ್ತಿ ಮಾಡುತ್ತೆ. ಕೆಲವು ಹೆಂಗಸರಿಗೆ ಬ್ಲೀಡಿಂಗ್ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ, ಅಥವಾ ಕೆಲವು ಮಕ್ಕಳಿಗೆ ದೊಡ್ಡವ್ರಿಗೆ ಮೂಗಿಂದ ರಕ್ತ ಸೋರೋದಿರುತ್ತೆ, ಮೋಷನ್ಸ್ ಅಲ್ಲಿ ರಕ್ತ ಹೋಗ್ತಾ ಇರುತ್ತೆ. ಅಂತವ್ರು ಮೆಂತ್ಯನ ಜಾಸ್ತಿ ಸೇವನೆ ಮಾಡಬಾರ್ದು. ಮಾಡಿದ್ರೆ ಜಾಸ್ತಿ ಆಗುತ್ತೆ. ಶ್ಲೋಕದಲ್ಲಿ ಹೆಂಗೋಗುತ್ತೆ ಅಂದ್ರೆ ರಕ್ತಪಿತ್ತ ಪ್ರಕೋಪನಿ ಅಂತ ಹೆಸರು. ರಕ್ತಪಿತ್ತ ಅಂದ್ರೆ ಬ್ಲೀಡಿಂಗ್ ನ ಜಾಸ್ತಿ ಮಾಡುತ್ತೆ ಅಂತ. ಸೊ ಆ ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಇರೋರು ದಯವಿಟ್ಟು ಜಾಸ್ತಿ ಸೇವನೆ ಮಾಡಬಾರ್ದು. ಇದೊಂದು ಸ್ವಲ್ಪ. ಸೊ ಇದು ಉಷ್ಣಾಂಶ ಉಳ್ಳದ? ಇದು ಸ್ವಲ್ಪ ಉಷ್ಣ, ಹೌದು. ಇದು ಮೆಂತ್ಯ ಉಷ್ಣ. ಇದು ಒಂದು ಯಾಕಂದ್ರೆ ಖಾರ ಅಲ್ವಾ, ಖಾರ ಮತ್ತೆ ಬಿಟ್ಟರು. ಸೊ ಸ್ವಲ್ಪ ನಾವು ದಾಲ್ ಹಾಕೊಂಡಿರೋಣ. ಇದು ದಾಲ್ ಫ್ರೈ. ಸೊ ಇದನ್ನ ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡಿರೋಣ.
ಬೇಯಿಸ್ಕೊಂಡಿದ್ದೀರಲ್ಲ ದಾಲು? ಆಲ್ರೆಡಿ ಬೇಯಿಸ್ಕೊಂಡಿದೆ. ಸೊ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ, ಆಮೇಲೆ ಇದಕ್ಕೆ ನೀರು ಹಾಕ್ಬಿಡೋಣ. ಓಕೆ. ವೆರಿ ಗುಡ್, ಥ್ಯಾಂಕ್ ಯು. ಸಾಕಾ? ಅಂದರೆ ಇದು ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತಾ? ಡೆಫಿನೆಟ್ಲಿ ಮೆಂತ್ಯ ಸಾಕಷ್ಟು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಹ್ಞೂ. ಶ್ಲೋಕದಲ್ಲಿ ಹಿಂಗೆ ಆಯುರ್ವೇದ ಏನು ಹೇಳುತ್ತೆ ಅಂದರೆ, ಮೇತಿಕ ವಾತಶಮನಿ ಕಫಗ್ನಿ ಜ್ವರನಾಶಿನಿ ಅಂತ. ಏನು ಅಂದರೆ ವಾತದೋಷನ ಕಂಟ್ರೋಲ್ಗೆ ಬರುತ್ತೆ, ವಾಯುನ ದೇಹದಲ್ಲಿ ಇರೋ ವಾಯುನ ಕಂಟ್ರೋಲ್ಗೆ ತಗೊಂಡ್ಬರುತ್ತೆ ಮೆಂತ್ಯ. ಕಂಟ್ರೋಲ್ಗೆ ವಾಯು ಅಂದರೆ ಏನು? ಜಾಸ್ತಿ ಹೊಟ್ಟೆ ಉಬ್ರ ಬರೋದು, ಗ್ಯಾಸ್ ಆಗೋದು, ಆಮೇಲೆ ಸರಿಗೆ ಮೋಷನ್ಸ್ ಆಗದೆ ಇರೋದು, ಟಾಯ್ಲೆಟ್ ಬೆಳಗ್ಗೆ ಹೇಳ್ತಾ ಇರಂಗೆ ಆಗದೆ ಇರೋದು ಅಥವಾ ಜಾಸ್ತಿ ಆಗೋದು, ಆಮೇಲೆ ಹೊಟ್ಟೆ ನೋವುಗಳು, ಎಳೆತ, ಕೆಮ್ಮಿಂದು ಪ್ರಾಬ್ಲಮ್ಮು. ಸೊ ಇದು ವಾತದೋಷ ಕಫದೋಷ ಎರಡೂ ಕಮ್ಮಿ ಮಾಡುತ್ತೆ ಮೆಂತ್ಯ. ಇದು ಕೆಮ್ಮು ಎಳ್ತಾ ಇರೋರ್ಗೂ ಒಳ್ಳೇದು. ಹೊಟ್ಟೆ ನೋವು, ಹೊಟ್ಟೆ ಉಬ್ರ, ಕೆಲವು ಜನಕ್ಕೆ ಮೋಷನ್ಸ್ ಆಗಲ್ಲ, ವಯಸ್ಸಾಗಿರೋರು ರಾತ್ರಿ ಹೊತ್ತು ಒಂದು ಸ್ವಲ್ಪ ಮೆಂತ್ಯ ಸೇವನೆ ಮಾಡಿದ್ರೆ ಮರುದಿವಸ ಕ್ಲೀನಾಗಿ ಮೋಷನ್ಸ್ ಆಗುತ್ತೆ. ಇದು ಕುದೀತಾ ಇದೆ. ಇವಾಗ ನಾವು ಒಂದು ಸ್ವಲ್ಪ ಆಮ್ಚೂರ್ ಪೌಡರು ಹಾಕ್ತೀವಿ. ಇದು ನಾವು ಹುಣಸೆ ಹಣ್ಣು ಬದಲು ಆಮ್ಚೂರು ಹಾಕ್ಬೋದು, ದಾಳಿಂಬ್ರೆ ಹಣ್ಣು ಹಾಕ್ಬೋದು. ದಾಳಿಂಬ್ರೆ ಹಣ್ಣು ಎರಡು ಹುಳಿ ಮತ್ತೆ ಸಿಹಿ ಟೇಸ್ಟ್ ಕೊಟ್ಬಿಡತ್ತೆ. ಸಾಂಬಾರ್ ಕೆಲವು ಸಲ ಮಾಡುವಾಗ ಹುಣಸೆ ಹಣ್ಣು ಬೆಲ್ಲ ಹಾಕೋ ಬದಲು ದಾಳಿಂಬ್ರೆ ರಸ ಹಾಕಿಬಿಡಿ, ಆಯುರ್ವೇದದ್ದು. ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ, ದೇಹಕ್ಕೂ ಡೈಜೆಷನ್ಗೂ ತುಂಬಾ ಒಳ್ಳೇದು. ಸೊ ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಇವಾಗ ನಮ್ದು ಮೇಥಿ ಹಾಕೋಣ. ಈ ಎಲೆ ಒಳ್ಳೆ ರುಚಿ ತಗೊಂಡ್ಬರುತ್ತೆ. ನಾವು ಸಾಧಾರಣವಾಗಿ ಈ ಸೀಡ್ಸ್ನ ಉಪಯೋಗಿಸಿದ್ರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಆದರೆ ಎಲೆ ಉಪಯೋಗಿಸಿದ್ರೆ ಅದು ತುಂಬ ಒಳ್ಳೆ ರುಚಿ ತಗೊಂಡ್ಬರುತ್ತೆ. ನಮ್ಮ ಇದರಲ್ಲಿ ಎಲ್ಲ ಥರದ್ದು ದಾಲ್ ಎಲ್ಲ ಕಮ್ಯುನಿಟೀಸಲ್ಲಿ ಕರ್ನಾಟಕದಲ್ಲಿ ಈ ಹುಳುಸೊಪ್ಪು ಇದೆಲ್ಲ ಮಾಡೋವಾಗ ಒಂದು ಸ್ವಲ್ಪ ಇದನ್ನು ಹಾಕ್ತಾರೆ ರುಚಿ ಬರೋಕ್ಕೆ. ಇವಾಗ ಒಂದು ಸ್ವಲ್ಪ ನಾವು ಬೆಲ್ಲ ಹಾಕ್ಬಿಡೋಣ. ಓಕೆ. ಸ್ವಲ್ಪ ಒಂದು ಹಸಿ ಮೆಣಸಿನ್ಕಾಯಿ ಹಾಕಿ. ಮೇಡಮ್, ನೀವು ಮೆಣಸಿನ್ಕಾಯಿ ಜಾಸ್ತಿ ತಿಂತೀರಾ? ಇಲ್ಲ, ಮೀಡಿಯಮ್ ಅಂದರೆ ಹೆಚ್ಚಿಗೆನೂ ಇಲ್ಲ ಕಡಿಮೆನೂ ಇಲ್ಲ. ನಾನು ಈ ಸಲ ಆಸ್ಟ್ರೇಲಿಯಾಗೆ ಹೋದಾಗ ಅಲ್ಲಿ ಒಂದು ಆಯುರ್ವೇದ ಕುಕಿಂಗ್ ವರ್ಕ್ಶಾಪ್ ಅಂತ ಒಂದು ಮಾಡಿದೆ. ಫುಲ್ ಡೇ ವರ್ಕ್ಶಾಪು. ಎಷ್ಟು ಡಿಮಾಂಡ್ ಅಂದರೆ ಅಲ್ಲಿ ವೆಸ್ಟರ್ನರ್ಸ್ಗೆಲ್ಲ ಅಷ್ಟು ಜಾಸ್ತಿ ಖಾರ ತಿನ್ನಲ್ಲ ಅಲ್ವಾ. ಸೊ ಅವ್ರಿಗೆ ನಾನು ಕುಕಿಂಗ್ ಹೇಳ್ಕೊಡೋವಾಗ ಅವಾಗ ಹಿಂಗೆ ಮೆಣಸಿನ್ಕಾಯಿ ಕತ್ತರಿಸಿ ಹಾಕ್ತಾ ಇದ್ವಿ. ಬರೀ ಒಂದೇ ಸ್ಲೈಸ್ ಇಷ್ಟ ಇರೋರು ತಿನ್ಬೋದು, ಇರೋರು ತೆಗ್ದು ಅದ್ರ ಪಕ್ಕ ಇಡ್ಬೋದು. ಓಕೆ. ಅವರು ಕಂಪ್ಲೀಟ್ಲಿ ತಿನ್ನೋದೇ ಇಲ್ವಾ ಖಾರ ಅಂತ? ಅವರಿಗೆ ಪಾಪ ಡೈಜೆಷನ್ನು ಅಭ್ಯಾಸ ಇರಲ್ಲ ಮೆಣಸಿನ್ಕಾಯಿ ತಿಂದು. ಅವ್ರಿಗೆ ಒಂಚೂರು ಮಸಾಲೆ ಪದಾರ್ಥ ಆಗೋಗ್ಬಿಟ್ರೇನೋ ಇಂಡೈಜೆಷನ್. ಅದು ಟಾಲರೆನ್ಸ್ ಚೆನ್ನಾಗಿ ಬಿಲ್ಡಪ್ ಆಗಿರ್ಬೇಕು. ನಮ್ಮಲ್ಲಿ ಒಳ್ಳೆ ಮೆಣಸಿನ್ಕಾಯಿ ತಿಂದ್ರೆ ಚೆನ್ನಾಗಿ ಡೈಜೆಸ್ಟ್ ಮಾಡ್ಕೊಂಡವರು. ಆಲ್ಮೋಸ್ಟ್ ರೆಡಿ ಆಗಿದೆ ಇದು. ಓಕೆ. ದಾಲ್ ಮೇಥಿ ರೆಡಿ. ಓಕೆ. ಸರ್ವಿಂಗ್ ಬೌಲ್ಗೆ ಹಾಕೋತೀರಾ? ಆದಷ್ಟು ಈ ದಾಲನ್ನ ಕೆಲವು ಸಲ ಮ್ಯಾಶ್ ಮಾಡ್ಬೋದು. ಮ್ಯಾಶ್ ಮಾಡಿದ್ರೆ ಅದು ಇದು ಚೆನ್ನಾಗಿರುತ್ತೆ. ಮೇಡಮ್, ದಾಲ್ ಮೇಥಿ ರೆಡಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ. ನೋಡಿದ್ರಲ್ಲ ವೀಕ್ಷಕರೇ, ದಾಲ್ ಮೇಥಿ ರೆಡಿ ಆಗಿದೆ. ರೀಕ್ಯಾಪ್ ನೋಡ್ಕೊಂಡು ಬನ್ನಿ, ಅದಾದ್ಮೇಲೆ ನಾನು ಟೇಸ್ಟ್ ಮಾಡ್ತೀನಿ. ದಾಲ್ ಮೇಥಿ ಮಾಡುವ ವಿಧಾನ: ಮೊದಲಿಗೆ ಒಂದು ಬಾಣಲೆಯಲ್ಲಿ ತುಪ್ಪ ಹಾಕಿ, ತುಪ್ಪ ಕಾದ ನಂತರ ಹಿಂಗು, ಜೀರಿಗೆ, ಅರಿಶಿನ, ಗರಂ ಮಸಾಲ, ಬೇಯಿಸಿರುವ ಹೆಸರು ಬೇಳೆ, ಸ್ವಲ್ಪ ನೀರು,
ಆಮ್ಚೂರ್ ಪುಡಿ, ಉಪ್ಪು, ಮೆಂತ್ಯ ಸೊಪ್ಪು, ಬೆಲ್ಲ ಹಾಗೂ ಹಸಿ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಬೇಯಿಸಿಕೊಂಡರೆ ಆರೋಗ್ಯಕರವಾದ ದಾಲ್ ಮೇಥಿ ಸವಿಯಲು ಸಿದ್ಧ. ಓಕೆ, ರೀಕ್ಯಾಪ್ ನೋಡಿದ್ದಾಯ್ತಲ್ಲ, ಟೇಸ್ಟ್ ಮಾಡೋಣ ಡಾಕ್ಟ್ರೆ. ಡೆಫಿನೆಟ್ಲಿ, ಶ್ಯೂರ್. ಹಾ, ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಗೊತ್ತಾಗಲ್ಲ ಮೇಥಿ ಯೂಸ್ ಮಾಡಿದ್ದೀರಾ ಇಲ್ಲ ಅಂತ. ಅಷ್ಟು ಅದೇ ಹೇಳ್ದಾಗೆ ನೀವು ಕಾಳು ಯೂಸ್ ಮಾಡಿದ್ರೆ ಮೇಥಿ ಇದು ಈ ಮೆಂತ್ಯ ಯೂಸ್ ಮಾಡಿದಾಗ ಸ್ವಲ್ಪ ಕಹಿ ಅನ್ಸುತ್ತೆ. ಸೊ ಈ ಕಸೂರಿ ಮೇಥಿ ಯೂಸ್ ಮಾಡಿದ್ರೆ ಅಷ್ಟು ಗೊತ್ತಾಗಲ್ಲ, ಮಿಕ್ಸ್ ಆಗುತ್ತೆ ದಾಲ್ ಜೊತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ. ಒಂದು ಒಳ್ಳೆ ಮೆಂತ್ಯ ಡಿಶ್ ಹೇಳ್ಕೊಟ್ಟಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಮೆಂತ್ಯ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಸಹಾಯ ಮಾಡುತ್ತೆ ಅನ್ನೋದನ್ನು ಡಾಕ್ಟ್ರು ತಿಳಿಸ್ಕೊಟ್ರು. ಹಾಗೆ ಮೆಂತ್ಯ ದಾಲ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನೀವು ಆಗಾಗ ಈ ಥರ ಒಂದು ಮೆಂತ್ಯ ದಾಲ್ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ, ಸೊ ಈಗ ನೆಕ್ಸ್ಟ್ ಯಾರು ಬರ್ತಿದ್ದಾರೆ, ಅವ್ರು ನಮಗೋಸ್ಕರ ಯಾವ ಡೆಲಿಕಸಿ ಮಾಡ್ತಿದ್ದಾರೆ ಅದನ್ನೆಲ್ಲ ನೋಡೋಕ್ಕೂ ಮುಂಚೆ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಪವರ್ಡ್ ಬೈ ಬಿರಿಯಾನೀಸ್ ಬಿರಿಯಾನಿ ನೂಡಲ್ ವಿತ್ ಚಿಕನ್ ಬಿರಿಯಾನಿ ಟೇಸ್ಟ್. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಪವರ್ಡ್ ಬೈ ಬಿರಿಯಾನೀಸ್ ಬಿರಿಯಾನಿ ನೂಡಲ್ ವಿತ್ ಚಿಕನ್ ಬಿರಿಯಾನಿ ಟೇಸ್ಟ್. ಎಸ್, ನಾವು ಕೊಟ್ಟಂತ ಒಗಟನ್ನು ಬಿಡಿಸಿ ಇವತ್ತು ನಮ್ಮ ಪಾಕಶಾಲೆಯಲ್ಲಿ ಒಂದು ಡೆಲಿಕಸಿ ಮಾಡ್ತೀನಿ ಅಂತ ಲತಾ ಸುನಿಲ್ ಅವ್ರು ಬಂದಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್. ಹಲೋ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಜಯನಗರ. ಜಯನಗರ್. ಏನು ಮಾಡ್ತಾ ಇದ್ದೀರಾ ನೀವು? ನಾವು ಹೋಮ್ ಮೇಕರ್. ಹೋಮ್ ಮೇಕರಾ? ಓಕೆ, ಯಾವ ಡಿಶ್ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ಕ್ಯಾಬೇಜ್ ಪರಾಟ ಅಂತ ಮಾಡ್ತಾ ಇದ್ದೀನಿ. ಓಕೆ, ಕ್ಯಾಬೇಜ್ ಪರಾಟ. ಹಾಂ, ಸೌಂಡ್ಸ್ ಗುಡ್. ಕ್ಯಾಬೇಜ್ ಪರಾಟ. ಆ್ಯಕ್ಚುಲಿ ಇದರಲ್ಲಿ ಸ್ವೀಟು ಮಾಡ್ಬೋದು, ಖಾರ ಮಾಡ್ಬೋದು. ಅಂದ್ರೆ ಕ್ಯಾಬೇಜ್ ಪರಾಟ ಕ್ಯಾಬೇಜಲ್ಲಿ. ಓಕೆ, ಸೊ ಇದರಲ್ಲಿ ಐ ಆಮ್ ಡೂಯಿಂಗ್ ಸಮ್ ಸ್ಪೈಸಿ. ಓಕೆ, ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಸೊ ಇದರಿಂದ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ, ಅಚ್ಕಾರ ಪುಡಿ, ಏನಾದರೂ ವೆಜಿಟೇಬಲ್ಸ್ ಹಾಕ್ಕೋಬೋದು. ನಾನು ಹುಡ್ಲಿಕಾಯಿ ಕ್ಯಾರೆಟ್ ತಂದಿದ್ದೀನಿ. ಜೀರಾ, ದಿಸ್ ಇಸ್ ಗರಂ ಮಸಾಲ, ಇದು ಜೀರಾ ಪೌಡರ್, ಧನಿಯಾ ಪೌಡರ್, ಚಪಾತಿ ಹಿಟ್ಟು, ಗೋಧಿ ಹಿಟ್ಟಿನಿಂದ ಮಾಡಿರೋದು. ಓಕೆ, ಸೊ ಹೊಸಿಯಕ್ಕೆ ಪೌಡರು. ದಿಸ್ ಇಸ್ ಕ್ಯಾಬೇಜ್. ಕ್ಯಾಬೇಜ್. ಹಾಂ, ಕ್ಯಾಬೇಜ್ನ ಸಣ್ಣದಾಗಿ ಹಚ್ಕೊಂಡಿದ್ದೀರಲ್ಲ? ಓಕೆ, ಸೊ ಶುರು. ಆ್ಯಕ್ಚುಲಿ ಗ್ರೇಟ್ ಮಾಡಿದ್ದೀನಿ. ಗ್ರೇಟ್ ಮಾಡಿದ್ದೀರಾ? ಓಕೆ, ಸೊ ಶುರು ಮಾಡೋಣ. ಓಕೆ, ಫಸ್ಟ್ ಈಗ ಬಾಂಡ್ಲಿನ ಆಯಿಲ್ ಸ್ವಲ್ಪ ಸ್ಟಫ್ ಮಾಡ್ಕೊಂಬಿಡೋಣ. ಓಕೆ, ಸ್ವಲ್ಪ ಆಯಿಲ್, ಸಾಕಾ? ಈರುಳ್ಳಿ ಕೊಡಿ. ಓಕೆ, ಈರುಳ್ಳಿ ಸ್ವಲ್ಪ ಚಿಲ್ಲಿನೂ ಹಾಕಿದ್ದೀನಿ. ಓಕೆ, ಹಸಿರು ಮೆಣಸಿನ್ಕಾಯಿ ಹಾಂ, ಸಣ್ಣದಾಗಿ ಕಟ್ ಸ್ವಲ್ಪ, ಮಾಡಿ ಮತ್ತೆ ಈರುಳ್ಳಿ. ಹಾಂ, ಮನೇಲಿ ಕುಕಿಂಗ್ ಎಲ್ಲ ನಿಮ್ಮದೇನಾ? ಹಾಂ, ನಾನೇ ಮಾಡೋದು. ಓಕೆ, ಏನು ಹಾಬೀಸ್ ನಿಮ್ಮದು? ನಾನು ಪೇಂಟಿಂಗು, ಡ್ರಾಯಿಂಗು, ಟೈಲರಿಂಗು. ಓಕೆ, ಆಲ್ಮೋಸ್ಟ್ ನಮ್ಮದೆಲ್ಲ ಆಚೆ ಕಡಿಮೆ ಮನೇಲೇ ಆಗೋಗುತ್ತೆ. ಓಕೆ, ಟೈಲರಿಂಗ್ ಎಲ್ಲ. ಹಾಂ, ಸ್ವಲ್ಪ ಲೋ ಫ್ಲೇಮ್ ಮಾಡಿ. ಶುಂಠಿ ಬೆಳ್ಳುಳ್ಳಿ, ಡ್ರೆಸ್ಸಸ್ ಎಲ್ಲ ಸ್ಟಿಚ್ ಮಾಡ್ತೀರಾ ಮನೇಲೆ? ಓಕೆ, ಏನು ಬೇಕು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ವೆಜಿಟೇಬಲ್ಸ್, ಕ್ಯಾರೆಟು ಮತ್ತು ಕ್ಯಾರೆಟ್, ಹುರುಳಿಕಾಯಿ. ಬೀನ್ಸು. ಹಾಂ, ಹುರುಳಿಕಾಯಿ. ಮದುವೆಗೆ ಮುಂಚೆನೇ ಕುಕಿಂಗ್ ಕಲ್ತಿದ್ರಾ ಇಲ್ಲ ಮದುವೆ ಆದಮೇಲೆ? ಹೌದು, ಮುಂಚೆಯಿಂದ ನನಗೆ ಸ್ವಲ್ಪ ಅದು ಇತ್ತು. ಓಕೆ, ಸೊ ಐ ಯೂಸ್ ಟು ಕುಕ್ ವೆರೈಟೀಸ್. ಚಾಟ್ಸ್ ಎಲ್ಲ ಆವಾಗಲಿಂದಾನೇ ಮನೇಲಿ ಮಾಡ್ತಾ ಇದ್ದೆ. ಓಕೆ, ಸೊ ಸ್ವಲ್ಪ ಹೊರಗಡೆ ನಾವು ಅಷ್ಟು ತಿನ್ನಲ್ಲ. ಚಾಟ್ಸ್ ಎಲ್ಲ ಹಸಿ ಇದೆಲ್ಲ ಹಾಕ್ತಾರೆ. ಮನೇಲೆ ಮಾಡ್ಕೊತೀರಾ? ಹಾಂ, ಐ ವಿಲ್ ಡೂ ಅಟ್ ಹೋಮ್. ಹಾಂ, ಯಾರಿಂದ ಕಲ್ತಿದ್ದು ಕುಕಿಂಗ್? ನಮ್ಮ ಮಮ್ಮಿ. ಕ್ಯಾಬೇಜ್ ಕೊಡಿ.
ಯಾರ್ಯಾರಿದ್ದೀರಾ ಮನೆಯಲ್ಲಿ? ಇಲ್ಲಿ ಅಟ್ ಪ್ರೆಸೆಂಟ್ ಬ್ಯಾಂಗ್ಳೂರಲ್ಲಿ ನಾವು ನಮ್ಮ ಹಸ್ಬೆಂಡು ನಮ್ಮ ಮಕ್ಕಳಿದ್ದೀವಿ. ಓಕೆ. ನಮ್ಮ ಜಾಯಿಂಟ್ ಫ್ಯಾಮಿಲಿ. ನಮ್ಮ ಇನ್ಲಾಸ್ ಎಲ್ಲ ಸಕಲೇಶ್ಪುರ ಕಾಫಿ ಎಸ್ಟೇಟ್ ಇದೆ, ಅಲ್ಲಿ ನಮ್ಮ ಇದನ್ನ ಫ್ಯಾಮಿಲಿ ಮತ್ತು ನಮ್ಮ ಅತ್ತೆ ಮಾವ ಎಲ್ಲ. ಓಕೆ. ನೀವು ಮೊದಲು ಅಲ್ಲೇ ಇದ್ರಾ? ಇಲ್ಲ, ಇವ್ರು ಇಲ್ಲೇ ವರ್ಕ್ ಮಾಡ್ತಾಯಿದ್ರು. ಸೊ ನಾನು ಇಲ್ಲೇ ವೆಕೇಶನ್ಸ್ಗೆ ಹೋಗ್ತೀವಿ ಅಷ್ಟೇ. ಈಗ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಇದೆ, ಹೋಗಿದ್ರಾ? ಹೌದು, ವಿ ಹ್ಯಾವ್ ಆ್ಯಕ್ಚುಲಿ ಫ್ಯಾಮ್ಲಿದೇ ಮ್ಯಾರೇಜ್ ಇದೆ. ಓಕೆ. ಅದು ಮುಗಿಸಿ ಹೋಗೋ ಪ್ಲ್ಯಾನ್ ಇದೆ. ಅವರೇ ಎಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ಸ್ವಲ್ಪ ಉಪ್ಪು ಕೊಡಿ. ಉಪ್ಪು ಇಲ್ಲಿಗೆ. ಅರ್ಶಿನ ಹಾಕ್ಕೊಳ್ಳೋಣ. ಮನೇಲಿ ತುಂಬ ಸ್ವೀಟ್ಸ್ ತಿಂತಾರಾ ಇಲ್ಲ ಖಾರನ? ಸ್ವೀಟ್ಸು ಎಲ್ಲ ಓಕೆ. ಒಕೇಶನಲ್ಲಿ ಸ್ವಲ್ಪ ಸ್ವೀಟ್ ಮಾಡೋದು ಜಾಸ್ತಿ, ರೆಗ್ಯುಲರ್ ಆಗಿ ಏನು ಮಾಡಲ್ಲ. ಈ ಕಡೆ ಬ್ಯಾಂಗ್ಳೂರ್ ಸೈಡ್ ಸ್ವೀಟ್ಸ್ ಮಾಡ್ತೀರಾ ಇಲ್ಲ ನಿಮ್ಮ ಕಡೆ ಸಕಲೇಶ್ಪುರ ಸ್ವೀಟ್ಸ್? ಎರಡೂ. ಓಕೆ. ಎರಡು. ಅಲ್ಲಿದು ನಮ್ಮತ್ತದೇ ಸ್ವಲ್ಪ ಚೆನ್ನಾಗಿರೋದು ನನಗಿಲ್ಲ. ಓಕೆ. ನನಗಷ್ಟು ಚೆನ್ನಾಗಿ ಗೊತ್ತಿಲ್ಲ, ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಂ. ಅವ್ರು ಮಾಡೋದು ಏನು ಇಷ್ಟ ನಿಮಗೆ? ಅವ್ರು ಎಲ್ಲ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಸ್ವೀಟ್ಸಲ್ಲಿ ವೆರೈಟೀಸ್ ಇದೆ, ಹಳೆ ಅಡುಗೆಗಳು ತುಂಬ ಚೆನ್ನಾಗಿದೆ ಅವರು. ಓಕೆ. ಟ್ರೆಡಿಷ್ನಲ್. ಟ್ರೆಡಿಷ್ನಲ್ ತುಂಬ ಚೆನ್ನಾಗಿ ಮಾಡ್ತಾರೆ. ಚಿಲ್ಲಿ ಪೌಡರ್. ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ದೀವಿ. ನೋಡ್ಬಿಟ್ಟು ಹಾಕೋದು ಖಾರ. ಅದರಿಂದ ಜೀರಾ ಪೌಡರ್ ಕೊಡಿ. ಧನಿಯಾ ಪೌಡರ್. ಅಂದರೆ ಇದು ರೋಟಿ ಒಳಗೆ ಸ್ಟಫ್ ಮಾಡ್ತೀರಾ ಇಲ್ಲ? ಹೌದು, ಹಾಗೇನಾ? ಹೋಳಿಗೆ ಟೈಪೇ ಬರುತ್ತೆ. ಓಕೆ. ಹಾಂ, ಮಧ್ಯ ಸ್ಟಫ್ ಮಾಡಿ ಹೊತ್ತು. ಸ್ವಲ್ಪ ಗರಂ ಮಸಾಲ ಕೊಡಿ. ಓಕೆ. ನಿಮ್ಮ ಹಸ್ಬೆಂಡು ಸಕಲೇಶ್ಪುರನಾ? ಅವರು ಇಲ್ಲೇ ವರ್ಕ್ ಮಾಡ್ತಾರೆ. ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ ಅವ್ರದ್ದು. ಸೊ ಈಸ್ ವರ್ಕಿಂಗ್ ಫ್ರಮ್ ದ ಬಿಗಿನಿಂಗ್ ಹಿಯರ್ ಓನ್ಲಿ. ಓಕೆ. ನಮ್ಮ ಮಾವ ಮತ್ತು ನಮ್ಮ ಇದನ್ನೆಲ್ಲ ಎಸ್ಟೇಟ್ ಮೇಂಟೈನ್ ಮಾಡ್ತಾರೆ. ಓಕೆ. ಅಂದರೆ ಬೇಸಿಕಲಿ ಸಕಲೇಶ್ಪುರನ? ಹಾಂ, ಅಲ್ಲಿ ಶನಿವಾಸ ಅಂತ ಎಲ್ಲ ಬರುತ್ತಲ್ಲ. ಅಂದರೆ ಆ ಕಡೆ ಫುಡ್ ಜಾಸ್ತಿ ಪ್ರಿಫರ್ ಮಾಡ್ತಾರಾ ಈ ಕಡೆ ಫುಡ್? ನಮ್ಮ ಮನೇಲಿ ಸ್ವಲ್ಪ ರೊಟ್ಟಿ ಕಡುಬು ಅವೇನೇ ಜಾಸ್ತಿ ತುಂಬ ಕೇಳೋದು ಅದೇನೆ. ಎಮರ್ಜೆನ್ಸಿಗೆ ಬ್ಯಾಂಗ್ಳೂರ್ ಫುಡ್ ಅಷ್ಟೇ. ಈಗ ಆಗಿದೆ. ಕೊರಿಯಂಡರ್, ಕೊತ್ತಂಬರಿ. ಸ್ವಲ್ಪ ತಣ್ಣಗಾಗಲಿ. ಓಕೆ. ಸೊ ಅಷ್ಟರಲ್ಲಿ ಇದು ಲಟ್ಟಿಸ್ಕೊಬೋದಲ್ವಾ? ತವಾ ಇಟ್ಕೊಂಡ್ರೆ. ಓಕೆ. ಗೋಧಿ ಹಿಟ್ಟು ಮಾಮೂಲಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ತ್ಕೊಂಡಿದ್ದೀರಾ? ಆ್ಯಕ್ಚುಲಿ ಮೈದಾಲ್ ಮಾಡ್ತಾರೆ. ಮೈದಾ ಒಳ್ಳೇದಲ್ಲ ಅಂದ್ಬಿಟ್ಟು ಆ್ಯಕ್ಚುಲಿ ಸ್ಕೂಲ್ಗೆಲ್ಲ ಚೆನ್ನಾಗಿರುತ್ತೆ ಇದು, ಕ್ಯಾರಿಯರ್ಗೆ. ಅಂದರೆ ಇದು ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ರಲ್ಲ, ಏನಕ್ಕೆ ರೀಸನ್? ಬಿಕಾಸ್ ಅದು ತೆಗ್ದು ಹಾಕಬೇಕಾದ್ರೆ ಸ್ಟಫ್ ಇರುತ್ತಲ್ಲ, ಚಪಾತಿ ಆದರೆ ಹೆದ್ಬಿಡತ್ತೆ. ಒಂದೊಂದ್ಸತಿ ಅದು ಸ್ಟಫ್ ಏನಾದರೂ ಅಂಟ್ಕೊಳ್ಳೋ ಇದಿರತ್ತೆ. ಸೊ ಅದು ಸ್ಟಿಕ್ ಆಗಬಾರ್ದು, ಅಂಟ್ಕೋಬಾರ್ದು, ಅದಷ್ಟೇ. ಸ್ವಲ್ಪ ಹಾಯಿಲ್ಲ. ಓಕೆ.
ಇದು ತಣ್ಣಗಾಗಿದೆ ಅನ್ಸುತ್ತಲ್ಲ. ಹಾಂ, ಆ ಕಡೆ. ಇಲ್ಲಿ ಮಧ್ಯ ಸ್ಟಫ್ ಮಾಡ್ಕೊಡೋಣ. ಓಕೆ. ಸ್ವಲ್ಪ ರಿಚ್ ಆಗಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಲಟ್ಟಿಸ್ಬೇಕಾದ್ರೆ ಏನು ಬಿಟ್ಕೊಳ್ಳೋ ಚಾನ್ಸಸ್ ಇರಲ್ವಾ? ಇಲ್ಲ, Neat ಆಗಿ spread ಆಗುತ್ತೆ ಇಲ್ಲ, ಅದು? ನಾವು ಅದನ್ನ ಹಿಂಗೆ ಈ ಸ್ಯಾರಿಗೆಲ್ಲ ನೆರಿಗೆ ಹಿಡಿತೀವಿ ನೋಡಿ, ಓಕೆ. ಫ್ರಿಲ್ ಟೈಪ್, ಆ ಥರ ಪ್ರೆಸ್ ಮಾಡ್ಕೋಬೇಕು ಒಂದ್ಸತಿ. ಓಕೆ. ಓಕೆ, ಅಲ್ಲೇನು ಸ್ಪೇಸ್ ಬಿಡ್ದಂಗೆ ನೋಡಿಕೊಂಡು ಕವರ್ ಮಾಡಬೇಕು. ದೆನ್ ವಿ ಹ್ಯಾವ್ ಟು ಟ್ವಿಸ್ಟ್. ಒಂದ್ಸತಿ ಹಿಂಗೆ ಟ್ವಿಸ್ಟ್ ಮಾಡಿಬಿಟ್ರೆ ಓಕೆ, ಮೋದಕ ಟೈಪ್ ಬರುತ್ತೆ. ಪ್ರೆಸ್ ಮಾಡಿಬಿಟ್ರೆ ಬಿಚ್ಕೊಳಲ್ಲ. ಬಿಚ್ಕೊಳ್ಳೋದು. ಇದು ಪರಾಟ ಆದ್ರಿಂದ ತುಂಬ ತೆಳ್ಳಗೆ ಮಾಡಬಾರ್ದು. ಓಕೆ. ಸ್ವಲ್ಪ ಸ್ಟಫಿ ಆಗಿದ್ರೆ ಸ್ವಲ್ಪ ದಪ್ಪನೇ ದಪ್ಪ ಇರಬೇಕು. ಇರಬೇಕು. ಹೌದು. ಇದನ್ನ ಏನೆಲ್ಲ ಕಾಂಬಿನೇಷನ್ ಅಲ್ಲಿ ತಿನ್ಬೋದು? ಅಂದ್ರೆ ಚಟ್ನಿ, ರಾಯ್ತ? ಹಾಂ, ರಾಯ್ತ, ರಾಯ್ತ, ಬೆಣ್ಣೆ. ನಾನಿವಾಗ ಆ್ಯಕ್ಚುಲಿ ಮೊಸರಲ್ಲಿ ನಾವು ವಿ ಪ್ರಿಫರ್ ಫಾರ್ ಕರ್ಡ್. ಅದಕ್ಕೆ ಜೀರಾ ಪೌಡರ್ ಹಾಕ್ಕೊಂಡು ತಿನ್ಬೋದು. ಎಸ್, ಆಲೂ ಪರಾಟನೂ ಹಾಗೆ ಅಲ್ವಾ? ಕರ್ಡ್ಸ್ ಅಲ್ಲೇ ಜಾಸ್ತಿ ಪರಾಟಾಸ್ ಎಲ್ಲ ತಿನ್ನೋದು. ಹೆಚ್ಚು ಕಡಿಮೆ ಅಂದರೆ ಈಗ ಮಧ್ಯಾಹ್ನ ನಾವು ಹೊರಗಡೆ ಕಾದಿರಲ್ಲ, ಕಾದು ಈಗ ಕ್ಯಾರಿಯರ್ಗೆಲ್ಲ ಹಾಕಬೇಕಂದ್ರೆ ಉಪ್ಪಿನಕಾಯಿ, ಅಥವಾ ಮಕ್ಕಳಿಗೆ ಅಂದರೆ ಸ್ವಲ್ಪ ಖಾರ ನಿಂಬು ಬರುತ್ತಲ್ಲ, ಆ ಥರದ್ದೇನಾದರೂ ಸ್ಟಫ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಮೊಸರುಳಿ ಇವೆಲ್ಲ ಹುಳಿ ಬಂದ್ಬಿಡತ್ತೆ ಕ್ಯಾರಿಯರ್ಗೆ. ಆ್ಯಕ್ಚುಲಿ ಅವ್ರು ಏನು ತೊಗೊಂಡು ಹೋಗೋದು ಇಲ್ಲ, ಇದೊಂದು ಹಾಗೆ ತಿನ್ಬೋದು. ಹಾಗೆ ತಿನ್ಬೋದಲ್ಲ? ಆಲ್ಮೋಸ್ಟ್ ಇದ್ರಲ್ಲೆಲ್ಲ ಮಸಾಲಾನು ಹಾಕಿದ್ರೆ ಎಲ್ಲ ಹಾಗೆ ತಿನ್ಬಿಡ್ಬೋದು. ಹೌದು. ಇದಕ್ಕೆ ಆಯಿಲ್ ಏನು ಹಾಕಿ ಇದು ಮಾಡಲ್ವಾ? ಮಾಡಬೇಕು. ಒಂದು 2 ಟೈಮ್ಸ್ ಇದು ಮಾಡಿದ್ಮೇಲೆ ಸ್ವಲ್ಪ ಸ್ಪ್ಯಾಚುಲೆ ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಬೇಕಿದು. ಓಕೆ. ದಪ್ಪ ಇರತ್ತಲ್ಲ ಹಿಟ್ಟೆಲ್ಲ, ಒಳಗಡೆದೆಲ್ಲ ಬೆಂದಿರತ್ತೆ, ಬಟ್ ಹಿಟ್ಟು ಬೇಯಬೇಕಲ್ಲ, ಅದು ಮೇಲ್ಗಡೆ ಚಪಾತಿ ಮಾತ್ರ ಬೇಯಬೇಕು. ಹೌದು. ಬಟರ್ ಕೊಡಿ. ಓಕೆ. ಓಕೆ, ರೆಡಿ ಆಗಿದೆ ಅಲ್ಲ ಇದು? ಈಗ ಪ್ಲೇಟಿಂಗ್ ಮಾಡ್ಕೋತೀರಾ? ಹಾಂ. ವಾವ್, ಗಾರ್ನಿಶ್ ಮಾಡ್ಕೊಂಡು ತಂದ್ಬಿಟ್ಟಿದ್ದೀರಾ ಪ್ಲೇಟ್ನ. ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ನೋ ಸೇಮ್ ಅದೇ. ಓಕೆ. ಸೊ ಅದಕ್ಕೆ ಕಾಂಬಿನೇಷನ್ ಉಪ್ಪಿನಕಾಯಿ ಮತ್ತು ಕರ್ಡ್ ನಾವು ಯೂಸ್ ಮಾಡೋದು. ತುಂಬ ಜನ ತಗೋತಾರೆ ಡಿಫ್ರೆಂಟಾಗಿ. ಹಾಂ. ಕ್ಯಾಬೇಜ್ ಪರಾಟ ವಿತ್ ವೆಜಿಟೇಬಲ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಕ್ಯಾಬೇಜ್ ಪರಾಟ ರೆಡಿ ಆಗಿದೆ. ಓಕೆ, ಟೇಸ್ಟ್ ಮಾಡೋಣವಾ? ಖಂಡಿತ. ಚೆನ್ನಾಗಿದೆ. ಎಲ್ಲ ಉಪ್ಪು ಖಾರ ಎಲ್ಲ ಇದೆಯಾ? ಪರ್ಫೆಕ್ಟ್ ಆಗಿದೆ, ಸಖತ್ ಟೇಸ್ಟಿಯಾಗಿದೆ. ನಾನು ಆಲೂ ಪರಾಟ ತಿಂದಿದ್ದೆ, ಕ್ಯಾಬೇಜ್ ಪರಾಟ ಯಾವತ್ತೂ ತಿಂದಿರಲಿಲ್ಲ. ಚೆನ್ನಾಗಿದೆ. ಮೊಸರು ಕಾಂಬಿನೇಷನ್ ಇಟ್ಸ್ ಅ ವೆರಿ ಗುಡ್ ಕಾಂಬಿನೇಷನ್. ಥ್ಯಾಂಕ್ ಯು. ಎಸ್ಪೆಷಲಿ ಫಾರ್ ಸಮ್ಮರ್. ಯಾ ಚೆನ್ನಾಗಿದೆ. ಹಾಗೆ ತಿನ್ಬೋದು, ಇದಕ್ಕೇನು ಬೇಕು ಅಂತ ಅನ್ಸಲ್ಲ. ಹೌದು. ಥ್ಯಾಂಕ್ ಯು ಸೋ ಮಚ್ ಲತಾ ಅವರೇ, ನಮ್ಮ ಪಾಕಶಾಲೆಗೆ ಬಂದು ಕ್ಯಾಬೇಜ್ ಪರಾಟ ಹೇಳ್ಕೊಟ್ಟಿದ್ದೀರಾ. ಇದು ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಇದರಲ್ಲಿ ವಿಟಮಿನ್ ಎ, ಡಿ ಆ್ಯಂಡ್ ಇ ಇದೆ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಲತಾ ಅವ್ರು ಬಂದರು, ನಮಗೋಸ್ಕರ ಕ್ಯಾಬೇಜ್ ಪರಾಠ ಮಾಡಿದ್ರು, ಸಖತ್ ಟೇಸ್ಟಿ ಆಗಿತ್ತು. ಇವತ್ತಿಗೆ ಇಲ್ಲಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನೀವು ಹೀಗೆ ನಮ್ಮ ಪಾಕಶಾಲೆಯಲ್ಲಿ ಭಾಗವಹಿಸಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಾವು ಕೇಳಿದಂಥ ಕ್ವಶನ್ಗೆ ಆನ್ಸರ್ ಮಾಡಿ ನಮ್ಮ ಪಾಕಶಾಲೆಯಲ್ಲಿ ಭಾಗವಹಿಸಿ.
ಓಕೆ, ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇದು ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಪವರ್ಡ್ ಬೈ ಬಿರಿಯಾನಿ ನೂಡಲ್ ವಿತ್ ಚಿಕನ್ ಬಿರಿಯಾನಿ ಟೇಸ್ಟ್. ಬಾಯ್.